ಬ್ರಹ್ಮ. ನಾನು ಈ ಶಾಲೆಯಲ್ಲಿ ಓದಿದ್ದು ಬರೀ 8ನೇ ಕ್ಲಾಸ್ ಮಾತ್ರ. ಇನ್ನು 8th ಸ್ಟ್ಯಾಂಡರ್ಡ್ ಇನ್ನು 2 months 3 months ಇತ್ತು. ಆವಾಗಲೇ ಅಪ್ಪಾಜಿ ಗೌರ್ಮೆಂಟ್ ಎಂಪ್ಲಾಯ್ ಇತ್ತು. ಸೊ ಟ್ರಾನ್ಸ್ಫರ್ ಆಗಿರಲಿಲ್ಲ. ಬಟ್ ಅಣ್ಣಂದು ಇದಕ್ಕೆ ಲೈಕ್ ಒಂದು ಎಜುಕೇಷನಿಗೆ ಸಪೋರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ದಾವಣಗೆರೆ ಶಿಫ್ಟ್ ಮಾಡಿದ್ರು. ಸೊ ದಾವಣಗೆರೆಯಿಂದ ನಾನು ಬೇರೆಗಳಿಗೆ ನಾನು 3 months ಅಪ್ ಆ್ಯಂಡ್ ಡೌನ್ ಹೋದೆ. ಎಲ್ಲರೂ ಕೇಳೋರು, ಎಲ್ಲ ನಾರ್ಮಲಿ ಹಳ್ಳಿಲಿ ಇದ್ಕೊಂಡು ಸಿಟಿಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಹೋಗ್ತಾರೆ, ನೀನು ದಾವಣಗೆರೆ ಇದ್ಕೊಂಡು ಇಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅದು ಆ್ಯಕ್ಚುಲಿ ಇವಾಗ ಅನಿಸ್ತಾ ಇದೆ, ನಾನು ಆ್ಯಕ್ಚುಲಿ ಇಲ್ಲಿ ಬಿಟ್ಟು ಹೋಗದೇ ಇದ್ದರೆ ಇನ್ನೂ ಒಂದು ಬೆಟರ್ ಪೊಸಿಷನಲ್ಲಿ ಇರ್ತಿದ್ದೇನೋ ನಾನು ಅಂದ್ಕೊಂಡು. ಸೊ ಆ್ಯಕ್ಚುಲಿ KOS ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನಾದ್ರೂ ಮಾತಾಡಿದಾಗ ಪಾಠ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅವರು ಎದುರಿಸ್ಬಿಟ್ಟು ಹೊಡಿತಾ ಇರಲಿಲ್ಲ. ಫಾರ್ಮುಲಾ ಕೇಳ್ತಿದ್ರು, A+B² ಹೊಡಗಿ ಫಾರ್ಮುಲಾ ಏನು ಎಕ್ಸ್ಪ್ಲೇನ್ ಮಾಡೋ ಹಂಗೆ ಅಂತ ಆ ಥರ ಪನಿಷ್ಮೆಂಟ್ ಕೊಡ್ತಿದ್ರು. ಸೊ ಒಂದು ನೆನೆಸ್ಬೇಕಂದ್ರೆ, ನಾನು ಆ್ಯಕ್ಚುಲಿ ಯಾವುದೋ ಪ್ರಬಂಧ ಸ್ಪರ್ಧೆಯಲ್ಲಿ ಅನಿಸುತ್ತೆ ನಾನು ಫಸ್ಟ್ ಬಂದಿದ್ದೆ. ಆಲ್ಮೋಸ್ಟ್ ಒಂದು ಇಯರ್ ಕಂಪ್ಲೀಟ್ ಆಗೋವರೆಗೂ ಏನು ಪ್ರೈಸ್ ಕೊಟ್ಟಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ ನಾನು ಹೋಗ್ಬೇಕಾದ್ರೆ ಗೊತ್ತಿಲ್ಲ, KOS ಮೇಡಮು ಅವ್ರ ಸ್ವಂತ ಅಮೌಂಟಲ್ಲಿ ಹಾಕ್ಬಿಟ್ಟು ಏನೂ ಗೊತ್ತಾಗಲಿಲ್ಲ ನನಗೆ. ಅದು 3 books ಪ್ರೈಸ್ ಕೊಟ್ಟಿದ್ದು. ಅದು ಯಾವತ್ತು ನನಗೆ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಆ ಟೈಮು. ಸೊ ಅದು ನನ್ನ ಫೇವ್ರೆಟ್ ಟೀಚರ್ ನನಗೆ. ಮತ್ತು ಜೀವಶಾಸ್ತ್ರ ನನಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಬರೋಕ್ಕೆ ಕಾರಣನೇ ಫಸ್ಟ್ TC ಮಾಸ್ಟ್ರು. ಸೊ ಅವ್ರು ಪಾಠ ಮಾಡ್ತಿದ್ದ ರೀತಿ, ಆಮೇಲೆ ಸೊ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದ ರೀತಿ ಇವಾಗಲೂ ಯಾವ ಟೀಚರಿಂದ ನನಗೆ ಸಿಕ್ಕಿಲ್ಲ ಅದು. ಸೊ ಆ ಥರ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಸೊ ನಾವು ವಾಟೆವರ್ ಏನು ಈಗ ಸ್ವಲ್ಪ ಗ್ರೋತ್ ಆಗಿದ್ದೀವಿ, ಅದಕ್ಕೆಲ್ಲ ಕಾರಣ ಅವರೇ. ಸೊ ಇಷ್ಟು ಹೇಳ್ತಾ ನನ್ನ ಮೂಲಕ ನಮಸ್ಕಾರವನ್ನು ಹೇಳ್ತೀನಿ. ನಮ್ಮ ಬಾಲ್ಯದ ಜೀವನದ ಕೆಲವು ಸಿಹಿ ನೆನಪುಗಳನ್ನು ಮತ್ತೆ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಂತಹ ಗುರು ಬಸವರಾಜ್ ಅವರಿಗೆ ಧನ್ಯವಾದಗಳು. ನಮ್ಮ ಪೂಜ್ಯ ಗುರುಗಳಾದ T. ಚನ್ನಬಸಪ್ಪ ಸರ್ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇವೆ. ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ, ನಮ್ಮ 2002-03ನೇ ಸಾಲಿನ ನಮ್ಮ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಆಗ ವಿದ್ಯಾರ್ಥಿಗಳು, ಈಗ 23 ವರ್ಷದ ನಂತರ ಇವೆಲ್ಲ ಮಿತ್ರರು. ಆಮೇಲೆ ಇಲ್ಲಿರ್ತಕ್ಕಂಥ ಇನ್ನು ಹಿರಿಯರು, ಗಣ್ಯರು, ನಾವು ಈ ಸಮಾರಂಭ ಇಟ್ಕೊಂಡಿದ್ದು ಹೋಗ್ತಿಗಳಾಗಿ ಒಂದು ಇಟ್ಕೊಂಡಿದ್ವಿ. 2019 ಸಾಲ ಇನ್ನೂ ಒಂದು ತಿಂಗಳು ಹೋಗಿಲ್ಲ. ಡಿಸೆಂಬರ್ 28ನೇ ತಾರೀಕು ಇಟ್ಕೊಂಡಿದ್ವಿ. ಈಗ ಜನವರಿ 25, ಇನ್ನೂ ತಿಂಗಳು ಹೋಗಿಲ್ಲ. ಅದಕ್ಕೆ ಆಮೇಲೆ ವರ್ಷಗಳಲ್ಲಿ ಇಟ್ಕೊಂಡಿದ್ವಿ. ಅದು 2008-09ನೇ ಸಾಲಿನ ವಿದ್ಯಾರ್ಥಿಗಳು ಕರೆಕ್ಟ್ ಒಂದು ವರ್ಷ ಆಯ್ತದು. ಇದು ಒಂದು ತಿಂಗಳಾಯಿತು. ಒಳ್ಳೆಯದು. ಪದೇ ನಾವೆಲ್ಲ ಆ ಸಾಲಿನ ವಿದ್ಯಾರ್ಥಿಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನೀವೆಲ್ಲರೂ 2003-04ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಒಂದೇ ಸಾರಿ ನಾವು ನೋಡಿದಾಗಾಯಿತು. ಆಮೇಲೆ ನೀವು ಸಹ ನಿಮ್ಮ ಜೀವನ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲಿ ಇರ್ತಿದ್ದೇವೆ. ನೀವು ಒಬ್ಬರಿಗೊಬ್ಬರಿಗೆ ಭೇಟಿ ಆಗ್ತಿರಲಿಲ್ಲ. ಯಾರೋ ಕೆಲವರು ಹತ್ತಿರ ಇದ್ದರು ಭೇಟಿ ಆಗ್ತಿದ್ರಿ. ಈಗ ಎಲ್ಲರೂ ಸೇರ್ಕೊಂಡಿದ್ದೀವಿ. ಎಲ್ಲರೂ ಸೇರ್ಕೊಂಡಿರೋದ್ರಿಂದ ಎಲ್ಲರೂ ಒಬ್ಬರನ್ನೊಬ್ಬರು ಅವಕಾಶ ಕಲ್ಪಿಸ್ಕೊಂಡಾದ್ರು. ನನಗೂ ಕೆಲವೊಂದು ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ. ಆಮೇಲೆ ಕೆಲವು ಶಿಕ್ಷಕರು ನಮಗೆ ಸಿಗ್ತಾನೇ ಇರಲಿಲ್ಲ. ಇಲ್ಲಿಯವರು ಸಿಗ್ತಿದ್ರು. ಶಿವಪ್ರಕಾಶ್ ಅವರು ನಮ್ಮ ಕಲಿಯ ಬಂದಿರಲಿಲ್ಲ.
ಯಾವಾಗೋ ಒಂದೇ ಒಂದು ಸಾರಿ ಚಿತ್ರದುರ್ಗ ಬಸ್ ಸ್ಟ್ಯಾಂಡೇ ಸಿಕ್ಕಿದ್ರೆ ಬಿಟ್ಟರೆ ಅಲ್ಲಿಂದ ಹೋದಾಗಿದ್ದು ನಮಗೆ ಸಿಕ್ಕಿಲ್ಲ ಅಂತ ನೋಡ್ತಕ್ಕಂಥ ಭೇಟಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ರಿ ನೀವು. ಈಗ ನಾನು ಈ ಶಾಲೆಗೆ 1984 ಡಿಸೆಂಬರ್ 26ರಂದು ಈ ಶಾಲೆಗೆ ಬಂದು ಜಾಯಿನ್ ಆಗಿ ಹೊಸದಾಗಿ ವೃತ್ತಿ ಜೀವನಕ್ಕೆ ನಾನು ಸೇರ್ಪಡೆಯಾದೆ. ಆಗ ನಮ್ಮ ಶಾಲಾ ತರಗತಿಗಳು ಮೂರು ತರಗತಿಗಳಿತ್ತು. ಆ 3 ತರಗತಿಗಳು ಈ ಫಿಟ್ಟಿಂಗ್ನಲ್ಲಿರಲಿಲ್ಲ. ಅದರಿಂದ ಆಗ ಕನ್ಸ್ಟ್ರಕ್ಷನ್ ನಡೀತಿತ್ತು. ಮಿಡ್ಲ್ ಸ್ಕೂಲ ಪ್ರೈಮರಿ ಸ್ಕೂಲಲ್ಲಿ ಮಲ್ಲಿಕೋಡ್ ಪ್ರೈಮರಿ ಸ್ಕೂಲಲ್ಲಿ ನಡೀತಾ ಇತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ನಿಮಗೆ ಗೊತ್ತಿಲ್ಲ ಇದನ್ನು ಅವರಿಂದ ಗೊತ್ತಿರಲಿಲ್ಲ ಗೊತ್ತಿಲ್ಲ. ಆವಾಗ ಬೆಳಗಿನ ಅವಧಿಯಲ್ಲಿ ಪ್ರೈಮರಿ ಶಾಲೆ ನಡೆಸ್ತಾ ಇದ್ರು 7ರಿಂದ 12 ಅಂತ. 12 ಗಂಟೆಯಿಂದ 5 ಗಂಟೆವರೆಗೆ ಹೈಸ್ಕೂಲ್ ಶಾಲೆಗಳು ನಡೆಸ್ತಾ ಇದ್ರು. ಅದು ಆ ಟೈಮಲ್ಲಿ ಒಂದು ಪ್ರೈವೇಟ್ ಬಸ್ ಇತ್ತು. ಆ ಪ್ರೈವೇಟ್ ಬಸ್ ಅದೇ ಒಂದು ಕರೆಕ್ಟಾಗಿ ಬರೋದು ಬಂದ್ಬಿಡೋದು. ಇಲ್ಲಿ ಇಳ್ಕೊಂಡು ಪಾಠ ಮಾಡ್ತಿರ್ತೀವಿ. ಮತ್ತು ಸಾಯಂಕಾಲ ಹೋಗ್ಬೇಕಾದ್ರೆ ಅದೇ ಪ್ರೈವೇಟ್ ಬಸ್ ಹಾಕೊಂಡು ಹೋಗ್ತೀವಿ ವಾಪಸ್. ಅದು ಆ ಅವಧಿ ಚೆನ್ನಾಗಿತ್ತು. ಆಮೇಲೆ ಆ ವರ್ಷ ಅಲ್ಲೇ ಪರೀಕ್ಷೆಗಳನ್ನು ಮುಗಿಸಿದ್ವಿ. ನೆಕ್ಸ್ಟ್ 85-86 ಸಾಲಿಗೆ ಇಲ್ಲಿ ಈ ಹೊಸ ಶಾಲೆ ಪ್ರಾರಂಭ ಆಯಿತು. ಹೊಸ ಶಾಲೆ ಓಪನ್ ಆಯಿತು. ಎಲ್ಲ ಮಧ್ಯದ ಅವಧಿಯಲ್ಲಿ ಶಾಲೆಗೆ ಶುರು ಮಾಡಿದ್ರು. ಆಗ ವಿದ್ಯಾರ್ಥಿಗಳ ಸಂಖ್ಯೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಬರೀ 41 ಇತ್ತು 3 ತರಗತಿಗಳು ಸೇರಿ. ಆಮೇಲೆ ಬರ್ತಾ ಸ್ವಲ್ಪ ಹೆಚ್ಚಾಗಿ ಕೊನೆಗೆ ಆಶು ಪ್ರಾರಂಭವಾದಾಗ ವಿದ್ಯಾರ್ಥಿಗಳ ಸಂಖ್ಯೆ ಗಡಿಯೇ ಹೆಚ್ಚಾಯಿತು. ಸುಮಾರು ಎಲ್ಲವರೆಗೂ ಬಂತಂದರೆ ನಾನು ಇಲ್ಲಿ 23 ವರ್ಷ ಸೇವೆ ಮಾಡಿದ್ನಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ 470-75 3 ಕ್ಲಾಸ್ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ಅಷ್ಟೊತ್ತಿಗೆ ಕಾಲೇಜು ಸಹ ಓಪನ್ ಆಯಿತು. ಅದೇ ವರ್ಷ ಓಪನ್ ಆಯಿತು. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ನೀವು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಒಂದೇ ಹತ್ರ ಸೇರ್ಕೊಂಡಿದ್ದೀರಿ. ನೀವು ಎಲ್ಲರೂ ಒಬ್ಬರಿಗೊಬ್ಬರು ಬೆಳಗ್ಗಿಂದ ಮಾತಾಡಿ ಖುಷಿಯಾಗಿರ್ಬೋದು. ಇನ್ನು ಈಗ ನೀವೆಲ್ಲ ಬೆಳೆದು ಪ್ರಬುದ್ಧರಾಗಿದೆ. ಈಗ ನಿಮ್ಮ ಮೇಡಮ್ಗಳು ಹೇಳಿದರು, ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ಅವ್ರನ್ನೆಲ್ಲ ಸುಖವಾಗಿ ನೋಡ್ಕೋಬೇಕು. ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವ್ರನ್ನ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಅದೊಂದು ಮಾಡಿಬಿಟ್ರೆ ನಿಮಗೆ ಎಲ್ಲ ಸಾರ್ಥಕ ಜೀವನ ಮಾಡಬೇಕಾಗುತ್ತೆ. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಿದರೆ ನಿಮ್ಮ ಜೀವನವೇ ಸಾರ್ಥಕವಾಗುತ್ತೆ. ಅಷ್ಟು ಮಾಡಬೇಕು ಅಂತ ಹೇಳಿದ್ದು. ಆಮೇಲೆ ಇನ್ನೊಂದು ನಮಗೆಲ್ಲ ಈ ಶಾಲೆಗೆ ಸೇರಿಸಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಕ್ಕಂಥದ್ದು ಅವಕಾಶ ಕಲ್ಪಿಸಿಕೊಟ್ಟದಕ್ಕೋಸ್ಕರ 2003-4ನೇ ಸಾಲಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಮಾಡಿದ್ದರಿಂದ ಇಷ್ಟೆಲ್ಲ ಅವಕಾಶ ಆಯಿತು ಅಂತ ಹೇಳಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಒಳ್ಳೆ ನಮಗೆಲ್ಲ ಸಂತೋಷ ಆಗಿದೆ. ಇದು ಇನ್ನೊಂದು ಸರಿ ಈ ಸಂದರ್ಭ ಮುಂದೆ ಇನ್ನೂ ಎಲ್ಲೆಲ್ಲಿ ಸಿಗ್ತಾರೋ ಆ ಸಂದರ್ಭದಲ್ಲಿ ನನ್ನ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ನಿಮ್ಮನ್ನೆಲ್ಲ ಮುಖ ನೋಡಿದ್ರೆ ಎಲ್ಲರೂ ಗೊತ್ತಾಗುತ್ತೆ. ಆದರೆ ನಿಮ್ಮ ಹೆಸರುಗಳು ಒಂದು ನೆನಪಾಗುತ್ತೆ. ನೀವು ಹೇಳಿದಾಗಷ್ಟೇ ನೆನಪಾಗುತ್ತೆ. ಆಮೇಲೆ ಪದೇ ಒಂದು 2-3 ಸಾರಿ ನಮಗೆ ನಿಮಗೆ ಭೇಟಿ ಆಯಿತು ಅಂದರೆ ಅದು ಕಂಟಿನ್ಯೂ ಆಗುತ್ತೆ. ಇದು ಒಂದೇ ಸಾರಿ ಭೇಟಿ ಆಗಿರೋಲ್ಲ, ಒಂದೇ ಸಾರಿ ಆಗಲ್ಲ, ಕಂಟಿನ್ಯೂ ಆಗೋದು. ಇನ್ನೊಂದು ಸಾರಿ ಯಾವಾಗ ಸಿಕ್ಕಾಗ ಮಾತಾಡಿದರೆ ಅದು ಪರ್ಫೆಕ್ಟ್ ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜೀವನ ಸುಖವಾಗಿದೆ ಅಂತ ಹೇಳ್ಬಿಟ್ಟು ನಾನು ಯಾರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ
ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಮಾತುಗಳು ನಮಗೆ ಅಂದಿನ ತರಗತಿಯ ದಿನಗಳನ್ನು ನೆನಪಿಸಿದವು. ನಿಮ್ಮ ಮಾರ್ಗದರ್ಶನಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಈಗ ನಮ್ಮಲ್ಲಿರುವ ಹಳೆಯ ಗೆಳೆಯರನ್ನು ಮತ್ತೆ ಹೊಸದಾಗಿ ಪರಿಚಯ ಮಾಡಿಕೊಳ್ಳುವ ಸಮಯವಾಗಿದೆ. ಪ್ರತಿಯೊಬ್ಬರು ವೇದಿಕೆಗೆ ಬಂದು ನಿಮ್ಮ ಈಗಿನ ಜೀವನದ ಬಗ್ಗೆ ಹಂಚಿಕೊಳ್ಳಿ. ಮಂಜಮ್ಮ ಇರೋದು ಹರಪನಹಳ್ಳಿ ತಾಲೂಕು ತಲವಾರ್ಪುರ ಗ್ರಾಮ. ಅಲ್ಲಿ ನಾವಿದ್ದೀವಿ. ನಮ್ಮ ಮಕ್ಕಳು ಇಬ್ಬರು, ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಾನೆ, ಇನ್ನೊಬ್ಬ ಮಗಳು 7ನೇ ಕ್ಲಾಸ್ ಓದ್ತಾನೆ. ನಾವು ಓದಲಿಲ್ಲ, ಆದರೆ ನಮ್ಮ ಮಕ್ಕಳು ಓದಿಸ್ಬೇಕಂತ ಮುಂದೆ ಕಳಿಸ್ತಾ ಇದ್ದೀವಿ. ಅಷ್ಟೇ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೂ ನಾವು ಮೈಕ್ ಹಿಡ್ಕೊಂಡಿರಲ್ಲ. ಈಗ 20 ವರ್ಷ ಆಯಿತು ನಾವು ಸ್ಕೂಲ್, 23 ವರ್ಷ ಆಯಿತು ಸ್ಕೂಲ್ ಬಿಟ್ಟು. ಈಗ ಮೈಕ್ ಕೊಟ್ಟರೆ ಸಡನ್ನಾಗಿ ಯಾರು ಹಿಡ್ಕೊಳಕ್ಕಾಗಲ್ಲ. ಆದರೂ ಭಯ ಆಗ್ತದೆ, ಆದರೆ ಮಾತಾಡ್ತೀನಿ. ಆದರೂ ತಪ್ಪಿದ್ರೆ ಕ್ಷಮಿಸ್ರಿ. ಪ್ರಕಾಶ್ ಸರ್ ಅವ್ರು ಭಾಳ ಬೈದು ಹೇಳ್ತಿದ್ರು, ಏನಂತ ಚೆನ್ನಾಗಿ ಓದಲಿಲ್ಲ ಅಂದರೆ ಪಾಸ್ ಆದರೆ ಕಾಲೇಜು, ಫೇಲ್ ಆದರೆ ಮ್ಯಾರೇಜು ಅಂತ ಎಲ್ಲ ಬೈತಿದ್ರು. ನಮಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ. ನಾಗಪ್ಪ ಮುದುಕಮ್ಮ ಸರ್ ಅವರು ಭಾಳ ಚೆನ್ನಾಗಿ ಹೇಳ್ತಿದ್ರು, ನಮ್ಮ ಮಕ್ಕಳು 18 ತಾಸು ಓದ್ತಾರೆ, ನೀವು ಕನಿಷ್ಠ ಒಂದು 8 ತಾಸಾರ ಓದ್ಬೇಕಂತ ಹೇಳ್ತಿದ್ರು ನಮಗೆ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನೇ ಹೇಳ್ತೀವಿ, ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿರ್ರಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಈಗ ನಾವು ಕಷ್ಟಪಡ್ತೀವಿ. ರೈತರಿಗೆ ಆದರೆ ಈಗ ರೈತರ ಮಕ್ಕಳು ಅಂದರೆ ಹೆಣ್ಣು ಕೊಡಲ್ಲ ಸರ್, ಹೆಣ್ಣು ಕೊಡೋದೇ ಇಲ್ಲ. ಹೌದು, ಹ್ಞೂ ಸರ್, ಚೆನ್ನಾಗಿ ಓದ್ರಿ ಅಂತ ಹೇಳ್ತೀವಿ ಸರ್. ಈಗ ಹಂಗಾಗಿ ನಾವು ಹೇಳ್ತೀವಿ ಸರ್. ಈಗ ನೇರವಾಗಿ ಮಾತಾಡ್ತೀವಿ ಸರ್ ನಾವು. ಮತ್ತು ಚೆನ್ನಾಗಿ ಓದಪ್ಪ ಅಂತ ಹೇಳ್ತೀವಿ. ಮತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾಗಪ್ಪ ಮುದುಕಮ್ಮ ಸರ್ ಅವ್ರ ಮಗಳ ಕೈಯಾಗ ನನ್ನ ಮಗ ಓದಿದ್ದಾನೆ ಸರ್. ಹರಪನಹಳ್ಳಿ ತಾಲೂಕು ಆದರ್ಶ ಸ್ಕೂಲಾಗ ನನ್ನ ಮಗ ಓದ್ತಿದ್ದು. SLC ತನಕ ಅವ್ರ ಕೈಯಾಗ ಓದಿದ್ದಾನೆ ಸರ್ ನನ್ನ ಮಗ. ಈಗ ಇಂಜಿನಿಯರಿಂಗ್ ಬೆಂಗಳೂರಾಗ BIT ಕಾಲೇಜ್ನಾಗ ಓದ್ತಾನೆ ಸರ್. ಮಗಳು 7ನೇ ಕ್ಲಾಸ್ ಓದ್ತಾನೆ ಸರ್. ಚೆನ್ನಾಗಿ ಓದ್ರಿ ಅಂತ ನಾನು ಅದನ್ನೇ ಹೇಳ್ತೀನಿ ಸರ್. ನನಗೆ ತಿಳಿದಿದ್ದೇನೆ, ತಪ್ಪಿದ್ರೆ ಕ್ಷಮಿಸಿ ಸರ್. ನಾವು ಅವತ್ತೆಲ್ಲ ಎದುರ್ತಿದ್ವಿ, ದೂರ ನಿಂತ್ಕೊಂಡು ಮಾತಾಡೋಕ್ಕೂ ಎದುರ್ತಿದ್ವಿ ಸರ್. ಇವತ್ತಿನ ಮಕ್ಕಳು ಎದುರಲ್ಲ ಸರ್. ಈಗ ನಮ್ಮ ಮಕ್ಕಳ ಅವರೇನು ಸ್ಕೂಲ್ ಟೀಚರ್, ಮನೆಯಾಗ ದೊಡ್ಡಮ್ಮ ಹಿಂಗಂತಾರೆ ಸರ್. ಈಗಿನ ಮಕ್ಕಳು ಅವಾಗಿನ ಮಕ್ಕಳು ಎದುರ್ತಿದ್ವಿ ಸರ್. ನಮ್ಮ ಸರ್ ಕೂಡ ಮಾತಾಡೋಕ್ಕೂ ಎದುರ್ತಿದ್ವಿ. ಈಗಿನ ಮಕ್ಕಳು ಎದುರಲ್ಲ ಸರ್. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು MS ಸುಧಾ. ನನ್ನನ್ನು ಕೊಟ್ಟಿದ್ದು ಕೊಟ್ಟೂರಿಗೆ. ನಮ್ಮ ಮನೆ ರೆಡ್ ಕಾನ್ಸ್ಟೇಬಲ್ ಆಗಿದ್ದು. 2018ರಲ್ಲಿ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದರು. ಈಗ ಅವ್ರ ಜಾಬ್ ನನಗೆ ಕೊಟ್ಟಿದ್ದಾರೆ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿ ಲ್ಯಾಬ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕು ಅಂದರೆ ಇಲ್ಲಿ ಓದಿ ಅಲ್ಲಿ ಬೆಂಗಳೂರಲ್ಲಿ ಹೋದಾಗ ತುಂಬಾ ಕಷ್ಟ ಆಯಿತು. ಮತ್ತೆ ನಮ್ಮ ಹಸ್ಬೆಂಡು ಮತ್ತೆ ಓದು ಅಲ್ಲಿ ಸ್ಟಾಪ್ ಮಾಡಿದ್ವಿ, ಅದು ಮತ್ತೆ ಓದ್ತೇನೆ ನಾನು. ಇವಾಗ ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರ್ತೀನಿ, ಇವಾಗ ಆ್ಯಕ್ಚುಲಿ ನಾನು ನಿಮ್ಮ ಎದುರುಗಡೆ ಮಾತಾಡೋಕ್ಕೂ ನನಗೆ ಸಫರ್ ಆಗ್ತಿದೆ. ನನ್ನ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತೀನಿ, ಆ್ಯಕ್ಚುಲಿ ನಮ್ಮ ಟೀಚರ್ ಆ ಥರ ಇದ್ರು, ಈ ಥರ ಇದ್ರು, ನೀವು ಚೆನ್ನಾಗಿ ಓದಿ ಅಂತೆಲ್ಲ ಅವ್ರು ಅದೇ ಹೇಳ್ತಾರೆ. ಇವಾಗ ಎಲ್ಲರೂ ಬರಬೇಕಿತ್ತು ಮಕ್ಕಳು, ನಿಮ್ಮ ಮಾಸ್ಟರ್ಗಳು ನೋಡಬೇಕು, ನಿಮ್ಮ ಸ್ಕೂಲ್ ನೋಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಅವ್ರಿಗೆ ಎಕ್ಸಾಮ್ಸು ಅದು ಇದು ಇರೋದ್ರಿಂದ ಬರೋಕ್ಕಾಗಿಲ್ಲ. ಬಟ್ ಇವರೆಲ್ಲ ನನಗೆ ಕಾಲ್ ಮಾಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನಂಗೆ ಹಡುನೇ ಬಂದುಬಿಡ್ತು. ಅಂದರೆ ಇಷ್ಟು ವರ್ಷ ಆದಮೇಲೆ ಎಲ್ಲರೂ ನೆನ್ಪು ಮಾಡ್ಕೊಂಡಿದ್ದಾರಲ್ವಾ, ಇಸ್ ಎ ಗ್ರೇಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇದೆ. SLC ಅಂತ ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೇಳಿಕೊಟ್ಟಿದ್ದಾರೆ. ನಾನು ಸರಳಿ ಒಳಗೆ ವರ್ಕ್ ಮಾಡ್ತೀನಿ. ಚಪಾತಿ. ನಮಸ್ಕಾರ, ನನ್ನ ಹೆಸರು ಮುಲ್ಬಾಯಿ ಹುಸೇನ್ ಅಂತ. ನನ್ನನ್ನು ಕೊಟ್ಟಿರೋ ದಾವಣಗೆರೆಗೆ. ನನಗಿಬ್ಬರು ಮಕ್ಕಳು
ಮಕ್ಕಳು. ಒಬ್ಬ ದೊಡ್ಡವನು ಮಂಗಳೂರಲ್ಲಿ ಓದ್ತಾ ಇದ್ದಾನೆ, ನ್ಯಾಚುರೋಪತಿ ಡಾಕ್ಟರ್ ಆಗಿ. ಎರಡನೇನು ಏರ್ಪೋರ್ಟಲ್ಲಿ ಜಾಬ್ ಮಾಡ್ತಾರೆ. ಬರೀ ಆರ್ಥಿಕವಾಗಿ ಬರೀ ಹೊರಗಡೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ್ಯಕ್ಚುಲಿ ಎಲ್ಲರೂ ಕರೆದಾಗ ಪ್ರೇ ಮಾಡ್ತಿದ್ದೆ. ಎಲ್ಲ ಗುರುಗಳಿಗೆ ಇಲ್ಲಿದ್ದರೆ ನಮಸ್ಕಾರ ಎಲ್ಲರಿಗೂ. ನಮ್ಮದು ಎಜುಕೇಷನ್ ಬಂದ್ಬಿಟ್ಟು ಡಿಗ್ರಿ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದೆ, MA ಎಕನಾಮಿಕ್ಸ್ ಕಂಪ್ಲೀಟ್ ಆಗಿದೆ. ಬಟ್ ವರ್ಕ್ ಮಾಡ್ತಾರೆ ಅದು ದೊಡ್ಡ ಆಸೆ, ಅದನ್ನೇ ಕಂಪ್ಲೀಟ್ ಮಾಡಬೇಕು. ಹೊರಗಡೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದೇ ಕೆಲಸ ಇಲ್ಲ. ಮನೆಯಲ್ಲಿ ಮಕ್ಕಳು ಅಚ್ಚುಕಟ್ಟಾಗಿ ಸಮಾಜದಲ್ಲಿ ಒಂದು ಸಂಸ್ಕಾರ ಕಲಿಸೋದು ಕೂಡ ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಆನಂತರ ಏನು ಮಾತಾಡೋದು ತೋರಿಸ್ತಾರೆ. ನನ್ನ ಹೆಸರು ವಿಶಾಲ ಅಂತ. ನನ್ನ ಹುಟ್ಟೋದು ಜಿಲ್ಲೆಗೆ. ನನಗೆ ಹೌದು ನನ್ನ ಹೆಸರು ದ್ರಾಕ್ಷಾಯಣಿ ಅಂತ. ನಾನು ಮನೆಯಲ್ಲ ಮಗಳು ಸಿವಿಲ್ ಡಿಪಾರ್ಟ್ಮೆಂಟ್ ಓದಿದ್ದಾಳೆ, ಮಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದಾನೆ. HRS KOS ಮಿಸ್ ನನ್ನ ಮಕ್ಕಳೆಲ್ಲ ಓದಿಸಿರೋದು, ಅವರು ಇಲ್ಲೇ ಓದಿದ್ದಾರೆ. ನನ್ನ ಮಕ್ಕಳು 3. ಫಸ್ಟ್ನವಳು ಇಂಜಿನಿಯರ್ ಹೋಗ್ತಾ ಇದ್ದಾಳೆ, ಸೆಕೆಂಡ್ನವಳು 9th, ಮೂರನೇವಳು ಚಿಟ್ಟಿ ಹತ್ರ. ನಾನು ದಾವಣಗೆರೆಗೆ ಕೊಟ್ಟಿರೋದು. ನನಗಿಬ್ಬರು ಮಕ್ಕಳು. ಮಗ 10th ಓದ್ತಾ ಇದ್ದಾರೆ, ಮಗಳು 6th ಓದ್ತಾ. ನನ್ನ ಹೆಸರು ರೂಪಾ ಜಿಗೆ ಅಂತ. ನಾನು ಹೌಸಲ್ಲಿ. ಇಬ್ಬರು ಮಕ್ಕಳು ಇದ್ದಾರೆ, ಮಗ ಸೆಕೆಂಡ್ PU ಓದ್ತಿದ್ದೀನಿ, ಮಗಳು ಥರ್ಡ್ ಸ್ಟ್ಯಾಂಡರ್ಡ್. ನನ್ನ ಹೆಸರು ಚೇತನ. ನಾನು 8ಗೆ ಹೋಗ್ಬಿಟ್ಟೆ, ಹಂಗಾಗಿ ನನಗೆ ಏನು ಮಾತಾಡೋಕ್ಕಾಗ್ತಿಲ್ಲ. ನನಗೆ ರಾಡಬೇಡಿ ಕೊಟ್ಟಿರೋದು, ದಾವಣಗೆರೆಯಲ್ಲಿದ್ದೀನಿ. ನಮ್ಮ ಮಗ 2ನೇ ಕ್ಲಾಸು, ತಳುಬಾಳ ಸಿಗ್ತಿದೆ. ರೈತರು ಅಂತ ಬಂದರೆ ನಾವು ಆಲ್ಮೋಸ್ಟ್ ಆಲ್ ಈ ಶಾಲೆಯಲ್ಲಿ ಓದಿ ವಿದ್ಯಾಭ್ಯಾಸ ಅಂತ ತಿಳ್ಕೊಳ್ಳೋದಂದ್ರೆ ಫೌಂಡೇಶನ್ನಾಗಿ ತಿಳ್ಕೊಂಡ್ವಿ. ಮೇನ್ ಇಂಪಾರ್ಟೆಂಟ್ ಫೌಂಡೇಶನ್ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ಥರ ನಾವು ಫೌಂಡೇಶನ್ ಮೇಲೆ ಬೆಳ್ಕೊಂತ ಹೋದ್ವಿ. ಆದರೂ ಲ್ಯಾಬ್ ಟೆಕ್ನಿಷಿಯನ್ ತನಕ ನಾವು ಓದಿದ್ದೆ. ನನಗೆ ಮದುವೆ ಆದಮೇಲೆ 7 ವರ್ಷದ ಮೇಲೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ರೈತರುತನ ಅನ್ನೋದೇನೋ ಆಗಲೇ ಅರ್ಚನಮ್ಮ ಹೇಳಿದ್ರು, ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿ. ಕೇವಲ 5 ವರ್ಷ ರೈತರು ಹುಡ್ಕೊಂಬಂದು ದೀಪ ಹಚ್ಕೊಂಡ್ಬಂದು ಹೆಣ್ಣು ಕೊಡ್ತಾರೆ. ಎಮ್ಮೆ ಅಂತ ಹೇಳ್ತೇವೆ. ಎಮ್ಮೆ ಅಂತ ಹೇಳ್ಕೊಂಡ್ರೆ ರೈತರು ಹುಡ್ಕೊಂಬಂದು ಹೆಣ್ಣು ಕೊಡ್ತಾರೆ. ಯಾಕಂದ್ರೆ ಎಲ್ಲರೂ ಜಾಬಲ್ಲಿ ರೈತರಿಲ್ಲ, ರೈತರು ಕಡಿಮೆ ಆಗ್ತದ್ರೆ. ಆಗ ನಾವು ಹೆಮ್ಮೆಯಿಂದ ರೈತರತನ ಮಾಡೋರು, ರೈತಾಪಿ ವರ್ಗ ಮಾಡೋರು, ರೈತರಾಗೇ ಇರ್ತೀವಿ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿಗಳು ನಾವು ಶಾಲೆ ಬರ್ಬೇಕಾದ್ರೆ ಯಾರಾದರೂ ಮಾಸ್ಟ್ರು ಹೊಡೆದ್ರೆ ಅದೇ ಹೇಳಿದ್ರು, ಸ್ಟೂಡೆಂಟಿಗೆ ಶಶಿಧರನ ಹೊಡೆದೆ ಅಂತಂದೇಳಿ ಯಾರೂ ಬರಲಿಲ್ಲ ಕೇಳಕ್ಕೆ. ಬಟ್ ಇವಾಗ ಸ್ವಲ್ಪ ಟಚ್ ಮಾಡೋಂಗಿಲ್ಲ ಮಕ್ಕಳನ್ನ. ನಮ್ಮ ಮಕ್ಕಳನ್ನ ಯಾಕೆ ಹೊಡೆದಿ, ನೀವ್ಯಾರು ಹೊಡೆಯೋಕ್ಕೆ, ನಾವೇ ಹೊಡೆಯಲ್ಲ ಅಂತ ಈ ಭಾವನೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಳ್ಳಿ ಒಳಗೆ ನಡೀತಾ ಇದೆ. ಬಟ್ ನಾವದಿವಲ್ಲ, ನಮ್ಮ ಮಕ್ಕಳಿಗಾದ್ರೂ ಯಾರೇ ಶಿಕ್ಷಕರು ಶಿಕ್ಷೆ ಕೊಟ್ಟರು ಅಂದರೆ ನಾವು ಹೋಗಿ ಅಲ್ಲಿ ಕೇಳಬಾರ್ದು. ಯಾಕೆ ಕೊಟ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ಹೇಳ್ರಿ. ಇನ್ನೊಂದ್ಸಲಿ ಬಂದು ನಮ್ಮ ಮಕ್ಕಳು ನಮಗೆ ಬಂದು ಇರೋದು ಹೇಳಲ್ಲ. ಒಂದು ಈ ಸಂಘಟನೆಗೆ ಸೇರ್ಬೇಕಂದ್ರೆ ಮೆಟ್ಟಿಲುಗಳಾಗಿರ್ತಕ್ಕಂಥ ಹೆಸರು ಹೇಳಬೇಡ. ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವೊಂದು ಮದುವೆ ಕಾರ್ಯಕ್ರಮ ಕರೆಗೆ ಹೋದ್ರೆ ನಮ್ಮ ಸ್ನೇಹಿತರು ನಮಗೆ ಆ ಕೆಲಸ ಐತಿ, ಈ ಕೆಲಸ ಐತಿ, ಅದೈತಿ, ಇದೈತಿ ಅಂತಾರೆ. ಇದಕ್ಕಾದ್ರೆ ಯಾವ ಕೆಲಸನೂ ಇಲ್ಲ. ಯಾಕೆ ಬಂದರೆ 20 ವರ್ಷದ ಮೇಲೆ ನಂತರ ನಾವು ಸೇರ್ತದೆ ಅನ್ನೋದಕ್ಕೋಸ್ಕರ ನಮಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ತಮ್ಮಲ್ಲಿ ಕಳೆಗಳಾಗಿ ನಮಸ್ಕಾರ. ಕುಮಾರ್ ಮ್ಯಾಚ್ ಅಂತೇಳಿ ನಾನು ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಗ್ರೂಪ್ ಡಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬರೋ ಇವತ್ತು ಸನ್ನಿವೇಶ ಇದ್ದಿಲ್ಲ, ಮೈಸೂರಲ್ಲಿದ್ದೆ ನಾನು. ಈಗ ಹಚ್ಕೊಂಡಾರದಕ್ಕೆ ಬೆಳಗ್ಗೆ ನೈಟು ಎಲ್ಲ ಟ್ರಾವೆಲಿಂಗ್ ಮಾಡಿ ಬಂದಿದ್ದೀನಿ. ಹಾಗಾಗಿ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ದಯವಿಟ್ಟು ನಮಗೆ ಏನಾದರೂ ಇವತ್ತು ಈ ಪೊಸಿಷನಲ್ಲಿ ನಿಂತ್ಕೊಂಡಿದ್ದೇವಪ್ಪ ಅಂದರೆ ನಿಮ್ಮೆಲ್ಲರ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಇದೆಲ್ಲ ಸೇರಿರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು SLC ನಂತರ
ನಾವು ಉನ್ನತ ಶಿಕ್ಷಣ ಆಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಾಗಿರ್ಬೋದು ಭಾಳ ಜನ ಶಿಕ್ಷಕರು ಸಿಗ್ತಾರೆ ಮತ್ತು ಸ್ನೇಹಿತರು ಸಿಗ್ತಾರೆ. ಆದರೆ ಅವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ಆಗಿರ್ತಾರೆ ವಿನಃ ಅಷ್ಟು ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿರಲ್ಲ. ಆದರೆ ಈ ಸ್ಟೇಜ್ ಏನಿದೆಯಲ್ಲ ಅದು ಗುರು ಬೃಂದರಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು ಜೀವನ ಪರ್ಯಂತ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಅಂತ ಭಾವಿಸ್ತಾ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಂತ ಹಾರೈಸ್ತಾ ನಾನು ಮಾತು. ಇವಾಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ವರ್ಕರ್ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೇ ದಾವಣಗೆರೆಯಲ್ಲಿ. ಇವಾಗ ನಾನು ಇಲ್ಲೇ ಸಲಗಣೆ ಪ್ರಾಪರ್ ನಮ್ಮದು. ಇವಾಗ ದಾವಣಗೆರೆಯಲ್ಲೇ ಸೆಟ್ಲ್ ಆಗಿದ್ದೀನಿ. ಇಲ್ಲಿ ಹೋಗೋದು ಬರೋದೆಲ್ಲ ತೀರ ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಭಾಳ ದಿನಗಳ ನಂತರ ನನಗೆ ಗುರುಗಳು ಸಿಕ್ಕರು. ಈಗ 4 ಜನ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಮೇಡಮ್ ಇದ್ದರೆ ಅವ್ರು ಹೋಗ್ಬಿಟ್ಟು ನಾನು ಕಂಡಿಡಿದ್ರೆ ನಾನು ಗಾಡಿ ನಿಲ್ಲಿಸಿದೆ. ಅವತ್ತು ತುಂಬ ಖುಷಿ ಆಯ್ತು. 9 ದಿವಸ ನೋಡಿದ ಮೇಲೆ ಅಂತ ಹೇಳ್ಬಿಟ್ಟು ಭಾಳ ದಿನಕ್ಕೆ ನಮ್ಮ ಸ್ನೇಹಿತರು ಎಲ್ಲರೂ ಸಿಕ್ಕರು. ಎಲ್ಲ ಇವ್ರನ್ನೆಲ್ಲ ನೋಡ್ಕೊಂಡು ತುಂಬ ಖುಷಿ ಆಯಿತು. ಇನ್ನೊಂದು ಹೇಳ್ಬೇಕಂದ್ರೆ ಗುರುಗಳು ವಿಚಾರ ಮಾತಾಡೋದಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲರೂ ಕೇಸ್ ವರ್ಕರಲ್ಲಿ ಹೇಳಿದ್ರೆ ಒಂದು ಏನೋ ಒಂದು ಆಫೀಸರ್ಗಳು ರಿಟೈರ್ಡ್ ಆಗೋದು ನಾವು ಏನು ಮಾಡ್ತಿದ್ದೆ ಏನು ಬಿಟ್ಕೊಂಡಿರ್ತೀವಿ ಇಷ್ಟೇ ಮಾಡ್ತಾ ಇರ್ತಾರೆ. ಬಟ್ ಶಿಕ್ಷಕರು ಮಾತ್ರ ಯಾವುದಕ್ಕೆ ಅವಕಾಶ ಸಿಗಲ್ಲ. ಯಾಕಂದ್ರೆ ಅವ್ರು ಶುದ್ಧವಾದ ಎಂಡ್ ಆಗುತ್ತೆ ಮತ್ತು ಶುದ್ಧವಾದ ವೃತ್ತಿ ಆಗುತ್ತೆ. ಯಾವುದೇ ಒಂದು ಅಧಿಕಾರಿ ತಗೊಂಡ್ರೆ ಈ ವರ್ಷದಲ್ಲಿ ಇಷ್ಟು ಆಸ್ತಿ ಮಾಡ್ಕೊಂಡೆ ಇಷ್ಟು ಮನೆ ತಗೊಂಡೆ ಆ ಥರ ಇಷ್ಟು ಸಾಹಿತ್ಯ ಮಾಡಿರ್ತೇವೆ ಇಷ್ಟು ಪ್ರತಿಯೊಂದು ಗುರುಗಳಿಗೂ ಮನಸ್ಭಾವ ಆಗಿರುತ್ತೆ. ಇದೊಂದು ನಾನು ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿದೆ, ಎಲ್ಲ ಇಲಾಖೆಯಲ್ಲೂ ಆಫೀಸರ್ಸ್ ಎಲ್ಲರೂ ಭೇಟಿ ಮಾಡ್ಬೋದಾನೆ. ಬಟ್ ಇದು ಒಂದೇ ಡಿಸ್ಕಷನ್ ಆಗೋದು, ಸರ್ ನಾನು ಇವಾಗ ಈ ಸೈಟ್ ಆಗುತ್ತೆ, ಸರ್ ಈ ವರ್ಷ ಈ ಜಮೀನು ತಗೊಂಡೆ ಅಂತ ಎಲ್ಲ ಇಷ್ಟು ಕಡೆ ಒಂದು 18 ಇಲಾಖೆ ನಾನು ಅಧಿಕಾರಿಯನ್ನು ಭೇಟಿ ಮಾಡಿದ್ದೇನೆ. ಇದು ಒಂದೇ ಥಿಂಕಿಂಗ್ ಇರ್ತದೆ, ಗುರುಗಳಲ್ಲಿ ಮಾತ್ರ ಇದು ಶುದ್ಧವಾದಂಥ ಒಂದು ಹುದ್ದೆ, ಅದು ಶುದ್ಧವಾದರೆ ಪರಿಶುದ್ಧವಾದ ಹುದ್ದೆ ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿಯಾಗಿ ನಾವು ಕೂಡ ಇಲ್ಲೇ ರೀತಿ ಯಾವ ರೀತಿ ಏನೇ ಯಾವುದಕ್ಕೆ ಆಸ್ಪದ ಕೊಡದೆ ಗುರುಗಳನ್ನು ಹೇಳಿಕೊಟ್ಟಂಥ ವಿದ್ಯಾರ್ಥಿ ಇರ್ತಕ್ಕಂಥ ಮುಂದುವರಿಸಿ ಜೀವನವನ್ನು ಎಲ್ಲರೂ ಮುಂದುವರ್ಸನ್ರಿ. ಇಷ್ಟು ಸಹ ಏನಾಯ್ತು ನಮ್ಮ ಸ್ನೇಹಿತರು ಹೇಳೋ ವಿಚಾರ ಅಷ್ಟೇ. ಒಬ್ಬರ ಜೀವನದಲ್ಲಿ ಒಬ್ಬರು ಕಷ್ಟನ ಬಂದರೆ ಸುಖನ ಬಂದಿರುತ್ತೆ. ಒಬ್ಬರ ಜೀವನ ಹೆಂಗೆ ಎಲ್ಲರೂ ಚೆನ್ನಾಗಿರ್ತದೆ ನಾವು ಹೇಳೋಕ್ಕಾಗಲ್ಲ, ಒಬ್ಬರದ್ದು ಬ್ಯಾಡ ಆಗಿರುತ್ತೆ. ಅದನ್ನ ಯಾವುದೇ ರೀತಿ ಜೀವನದಲ್ಲಿ ಯಾವುದೇ ಅಳವಡಿಸಿದ್ರೆ ಇಲ್ಲಿದ್ದಾಗ ಜೀವನದ ಒಬ್ಬ ಮನುಷ್ಯ ಅಂತಪ್ಪ ಅಂತಂದರೆ 35-40 ವರ್ಷ ತನಕ ಒಂದು ಏಜ್ ಒಂದು ಇದು ಇರುತ್ತೆ. 35-40 ವರ್ಷ ದಾಟಿದ ಮೇಲೆ ಮತ್ತೆ ಒಂದು 25-30 ವರ್ಷ ಸ್ಟ್ಯಾಂಡ್ ಆಗೋಂಥ ಒಂದು ಜೀವನ ಇರುತ್ತೆ ಅವ್ರದ್ದು. ಅದೆಲ್ಲರೂ ಸೇರಿ ಇಲ್ಲಿಂದ ಏನಾಗಿದೆ ಏನು ಬಿಡೋ ಗೊತ್ತಿಲ್ಲ. ಇಲ್ಲಿಂದ ಅಕಸ್ಮಾತ್ 25-30 ವರ್ಷ ಏನು ನಿಮ್ಮ ಜೀವನ ಇದೆಯಲ್ಲ ಅದು ಸರಿಯಾಗಿ ರೀತಿ ಅಂತ ರೂಪಿಸ್ಕೊಳ್ತಾ ಮತ್ತು ನಿಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಸಂತ ನಿಮ್ದು ಒಂದು ಹೆಸರು ಇಲ್ಲಿಂದ 4 ಜನ ಗೊತ್ತಾಗಲಿ ಅಂತಂದು ಆ ಥರ ಬೆಳೆಯಿರಿ ಅಂತಂದು ಆರೈತೆ ಇಲ್ಲಿಂದ ನಾನು ಭಾವಿಸ್ತೇನೆ. ಇಷ್ಟೊಂದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಗೊತ್ತೇ ಇದೆ. ಈಗ ಪ್ರೆಸೆಂಟ್ ದಾವಣಗೆರೆಯಲ್ಲಿ ಟ್ಯಾಕ್ಸ್ ಪ್ರಾಕ್ಟೀಷನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ಹೇಳೋದಾದ್ರೆ ಟೀಚರ್ಸ್ ಹೋಗಿ ಭಾಳ ಫೇವ್ರೇಟ್ ಸ್ಟೂಡೆಂಟ್ ನಾನು. ಓದೋದ್ರಲ್ಲೂ ಒಂದು ಭಾಗ ಆದರೆ ಇನ್ನೊಂದು ಕೀಟ್ಲೆ ಮಾಡೋದ್ರಲ್ಲಿ. ಲೈಕ್ ನನ್ನ ಟೀಚರ್ಸ್ಗಳು ಸ್ಕೂಲಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ನೋಡಿದ್ದೆ ಜಾಸ್ತಿ. ಅಲ್ಲ ಅದರಲ್ಲೂ KOS ಮೇಡಮ್ ಸೈಕಲ್ ತಗೊಂಡು ಅಡ್ಡಾಡೋದು ಕಷ್ಟ ಇತ್ತು. ಅವ್ರ ಕಣ್ಣಿಗೆ ಏನಾದ್ರು ನಾನು ವ್ಯಾನಲ್ಲಿ ಹೋಗ್ಬೇಕಾದ್ರೆ ಇವತ್ತು ಕಾಣಿಸ್ಕೊಂಡ್ರೆ ತಿರುಗಿ ಬೆಳಗ್ಗೆ ನನಗೆ ಕ್ಲಾಸು ಅಲ್ಲಿ ಏನು ಮಾಡಿ ಇಲ್ಲಿ ಹಣ್ಣಿನ ಪುಟ್ಟಿ ಎದುರು ಕುತ್ಕೊಂಡ್ರು ಮಾಸ್ಟರ್ ಎಲ್ಲರ ಕಣ್ಣು. ಇನ್ನು ಸ್ಪೆಷಲಿ ಶಿವಪ್ರಕಾಶ್ ಸರ್, ಒನ್ ಆಫ್ ಮೈ ಫೇವ್ರೇಟ್ ಟೀಚರ್. ಸೊ ಮ್ಯಾಥಮೆಟಿಕ್ಸ್ ಅನ್ನೋದು ಅವ್ರು ಬಂದಾದ್ಮೇಲೆ ನನಗೆ ತುಂಬ ಸುಲಭ ಆಯಿತು ಅನ್ಕೋತೀನಿ. SPC ಸರ್ ಕೆಳಗಡೆ ಚಂದ್ರಪ್ಪ ಸರ್ ಅವರು ಅಷ್ಟೇ ನಮಗೆ ನಮ್ಮ ಟೀಚರ್ಸ್ಗಳು ಅಂತಂದ್ರೆ ನಾನು ಇವತ್ತು ಅಂದ್ಕೊಂಡ್ರೆ ಇದರ ಅವರು ನಮಗೆ ಒಂದು ಮೋಟಿವೇಟ್ ಮಾಡಿರೋಂಥ ಕ್ಯಾರೆಕ್ಟರ್ಸ್ಗಳು. ಇವತ್ತು ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಜಸ್ಟ್ ಇಲ್ಲಿ ಒಂದು ಸ್ವಲ್ಪ ಈ ಮೆಮೊರೀಸ್ನ ರಿಕವರ್ ಮಾಡ್ಕೊಂಡ್ರೆ ಸಾಕು, ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ ನಮಗೆ. ನಾನು ವ್ಯವಸಾಯ ಮಾಡ್ತಿದ್ದೇನೆ. ನನಗೆ 2 ಮಕ್ಕಳು, ಒಂದು ಹೆಣ್ಣು ಮಕ್ಕಳು. Myself Shashidhar PS. I am working as an assistant professor in University BDT College of Engineering, Davangere from last 13 years. ನಾನು ನಮ್ಮ ಗುರುಗಳ ಬಗ್ಗೆ ಏನು ಹೇಳ್ಬೇಕಪ್ಪ ಅಂದರೆ ಫಸ್ಟ್ ನಾನು ಸೀರಿಯಲ್ ವೈಸ್ ತಗೊಂಡು ಹೋಗ್ತೀನಿ. ಫಸ್ಟ್ ಎಸ್ ಪಿ ಸರ್ ಅಂದರೂ ನಾನು ಡೆಸ್ಕ್ ಮೇಲೆ ಹಾಕಂದ್ರೆ ಎದ್ದೆಲ್ಲ ಓದಿದ್ದಾರೆ. ಬಟ್ ಇನ್ನೊಂದು ಏನಪ್ಪ ನಾನು ಖುಷಿ ಸಂಗತಿ ಅಂದರೆ ಅದೇ SP ಸರ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ BDT ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಫೋನ್ ಮಾಡಿ ನನ್ನ ಚೇಂಬರಿಗೆ ಬಂದು ಕೂತ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಏನು ಅಂತಂದು ಕೇಳಿ ನೀನು ಇಂಥ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದೀಯಾ, ನನಗೆ ಭಾಳ ಖುಷಿ ಆಯಿತು ಅಂತ ಹೇಳಿದರು. ಆದರೂ ನಾನು 2013 ಮೇ 12ನೇ ತಾರೀಕು ಐ ಗಾಟ್ ಗೋಲ್ಡ್ ಮೆಡಲ್ ಇನ್ MTech ಥ್ರೂಔಟ್ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದು ಗವರ್ನರಿಂದ ಗೋಲ್ಡ್ ಮೆಡಲ್ ವಿತ್ ಕ್ಯಾಶ್ ಪ್ರೈಸ್ ಅವಾರ್ಡ್ ಆಗಿದೆ. ಈ ಬಗ್ಗೆ ನನ್ನ ಈ ಊರಿನ ಹೆಮ್ಮೆಯನ್ನು ಎತ್ತಿಡಲಿಕ್ಕೆ ಕಾರಣಕರ್ತವಾಗಿರುವಂಥ ಎಲ್ಲ ನನ್ನ ಗುರುಗಳ ಪಾದರವಿಂದಗಳಿಗೆ ನನ್ನ
ನಾನು ಇನ್ನು ಒಂದು ತಿಂಗಳಲ್ಲಿ ನನ್ನೊಂದು PhD ಒಂದು ಪದವಿ ನನಗೆ ಪ್ರದಾನ ಮಾಡಲಿದ್ದಾರೆ ವಿಟಿವಿನಲ್ಲಿ. ನಾನು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆನ್ ಅಗ್ರಿಕಲ್ಚರಲ್ ಅಗ್ರೋ ಬೇಸ್ಡ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಒಂದು ಸಂಶೋಧನೆಯನ್ನು ಮಾಡಿ ಆಲ್ರೆಡಿ ಸಬ್ಮಿಟೆಡ್ 18 ಇಂಟರ್ನ್ಯಾಷನಲ್ journals and also attended 8 international conferences and also attended one symposium in Japan from last month, and these all over credit goes to my teachers and my student friends and my fathers and all my relatives. Thank you very much. ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿರಲಿಲ್ಲ, ಈಗ ಆಗಿದ್ದಾರೆ. ಬಟ್ ಒಂದೇನಂದ್ರೆ ನನ್ನ ಗುರುಗಳ ಮಾರ್ಗದರ್ಶನದಿಂದ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ನನಗೆ. ನಾನು ಒಂದೇ ಒಂದು ನಂಬಿರೋದು ಯಾವಾಗಲೂ, ಬಂದಿದ್ದೆಲ್ಲ ಬರಲಿ, ಗುರುವಿನ ದಯ ಹೊಂದಿರಲಿ. ಅದು ನಮಗೆ ಶಿಕ್ಷಣ ಕೊಟ್ಟಂಥ ಗುರುಗಳಾಗಿರಲಿ, ನಮಗೆ ಮಾರ್ಗದರ್ಶನ ನೀಡಿರುವಂಥ ಸ್ನೇಹಿತರಾಗಿರಲಿ, ಹಾಗೂ ನಮ್ಮ ತಂದೆ ತಾಯಿಗಳಾಗಿರಲಿ, ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ಬರು ನಮಗೆ ಸಿಗ್ತಾ ಹೋಗ್ತಾರೆ. ಎಲ್ಲರೂ ಒಂದು ಯಾವುದಾದ್ರೂ ಒಂದು ವಿಷಯನ ನಮಗೆ ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆಯದನ್ನು ನಾವು ಮಾಡ್ತಾ ಹೋಗ್ಬೇಕು. ಇಷ್ಟೊಂದು ಹೇಳೋದಕ್ಕೆ ನಾನು ಏನಾಗಿದೆ ಅನ್ನೋದು ಸೆಕೆಂಡರಿ, ಬಟ್ ಅದಕ್ಕೆ ಭದ್ರಾ ಬುನಾದಿ ಮತ್ತೆ ಅತ್ಯಂತ ತಳಪಾಯ ಹಾಕಿಕೊಟ್ಟಿದ್ದು ಈ ವೇದಿಕೆ ಮೇಲಿರುವ ಗುರುವೃಂದದವರು. ಅದಕ್ಕೋಸ್ಕರ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಂಸ್ಕೃತಿ ಏನಂದ್ರೆ ದ್ರೋಣಾಚಾರ್ಯದಿಂದ ವೇದಗಳ ಕಾಲದಿಂದ ದ್ರೋಣಾಚಾರ್ಯದಿಂದ ಹಿಡಿದು ಮಧ್ಯಯುಗದ ಕಾಲಿನ ಚಾಣಕ್ಯರಿಂದ ಈಗಿನ ವೇದಿಕೆ ಮೇಲಿರುವ ಎಲ್ಲ ಗುರುಗಳು ನಮ್ಮ ಪೂಜ್ಯ ಭಾವನೆಯಿಂದ ನೋಡ್ತಾ ಇರೋದ್ರಿಂದನೇ ನಮ್ಮ ಸಂಸ್ಕೃತಿ, ನಮ್ಮ ಈಗಿನ ನಡೆ. ಆದರೆ ಇವಾಗಿನ ಆಧುನಿಕ ಪ್ರಪಂಚದಲ್ಲಿ ಆ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ಬೇಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನದಾಗಿ ನಮ್ಮ ಸಂಸ್ಕೃತಿಯನ್ನು ಕಲಿಸಬೇಕು. ಹೊರತು ಅದು ಯಾವುದೇ ಮಾಧ್ಯಮದಲ್ಲಿ ಕಲಿಸ್ಲಿ, ಶಿಕ್ಷಣವನ್ನು ಯಾವುದೇ ಮಾಧ್ಯಮದಲ್ಲಿ ಹೇಳಿ, ಬಟ್ ಅದನ್ನು ನಮ್ಮ ಸಂಸ್ಕೃತಿಯನ್ನು, ನಮ್ಮ ತನವನ್ನು ಹೆಚ್ಚಿನದಾಗಿ ಹೇಳ್ಕೊಟ್ಟದ್ರಿಂದ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಿದಂಗೆ ಆಗುತ್ತೆ. ಇಲ್ಲದಿದ್ದರೆ ಅದನ್ನೇ ನಾವೇ ನಮ್ಮ ಕೈಯಾರ ಹಾಳು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತೀನಿ. ಅದು ಬಿಟ್ಟು ಇವಾಗ youth is an opportunity to do something, to make somebody ಅಂತಂದರು, to become somebody ಆಗ್ಬೇಡ್ರಿ, to make somebody ಆಗ್ರಿ ಅಂತಂದು. ಆ to make somebody ಆಗಿರೋದು ಇವರೆಲ್ಲ ಈಗ ನಿಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ HRS ಮೇಡಮ್ ನಮಗೆ 3 ವರ್ಷ ನಮಗೆ ಒಂದು ಗಣಿತವನ್ನು ಬೋಧನೆ ಮಾಡಿ, ಒಂದು ಗಣಿತದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ, ಅತಿ ಹೆಚ್ಚು ಪ್ರೀತಿ ತೋರಿಸಿ, ಗಣಿತವನ್ನು ಈಸಿ ಮಾಡಿ ನಮ್ಗೆಲ್ಲರಿಗೂ ಪಾಸ್ ಮಾಡಲಿಕ್ಕೆ ದಾರಿದೀಪರಾಗಿದ್ದಾರೆ. ಹಾಗೂ ನಮ್ಮ KYS ಮೇಡಮ್ ಅಂದ್ರೆ ಹಿಂದಿ ಸಬ್ಜೆಕ್ಟ್ KYS ಮೇಡಮ್ ಬಂತು ಅಂದ್ರೆ ಯಾವ ಪಿಂಟರ್ ಆಫ್ ಸೈಲೆನ್ಸ್ ಯಾರು ಮಾತಾಡಿಲ್ಲ. ಅವ್ರಿಗೆ ಹೆಂಗಪ್ಪ ಅಂದ್ರೆ ಅವ್ರು ಎಷ್ಟು ಡೀಸೆಂಟ್ ಆಗಿರ್ತಾರೋ ಅಷ್ಟೇ ಸ್ಟ್ರಿಕ್ಟ್, ಬಟ್ ಅಷ್ಟೇ ಎಲ್ಲರಿಗೂ ಒಂದು ಇಂಡಿಯನ್ ವಿದ್ಯಾದಾನ ಮಾಡಿ ಎಲ್ಲರೂ ಒಂದು ಉನ್ನತ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ದಾರಿದೀಪ ಆಗಿದ್ದಾರೆ. ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಇದು ಎಲ್ಲರಿಗಿಂತ ನಾವು ಮಿಗಿಲಾಗಿ ನಮ್ಮ TC ಮಾಸ್ಟರ್ ಒಂದು ಮೂಲ ವಸ್ತುವಿನ ಪ್ರಮಾಣದ ವಸ್ತುವಿನ ಗಾತ್ರವು ಹೆಂಗಿರ್ಬೇಕು ಅನ್ನೋದ ಒಂದು ಗುರುತಾಕರ್ಷಣೆ, ಅದನ್ನು ಅವರು ಹೇಳ್ತಕ್ಕಂಥ ವರ್ಡ್ ಫ್ರಮ್ ದಟ್ ಡೇ ಟು ಟಿಲ್ ನಾವು ಇಟ್ ಈಸ್ ಕಂಪ್ಲೀಟ್ಲಿ ಮೈ ಪ್ಲಾನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಲ್ ಇಂಜಿನಿಯರಿಂಗ್ ಫೀಲ್ಡ್. ಬಟ್ ನಾನು ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಬಹಳ ಒಂದು ಶ್ರದ್ಧೆಯಿಂದ ನಮಗೆ ವಿದ್ಯೆಯನ್ನು ದಾನ ಮಾಡಿ ನಮ್ಮೆಲ್ಲರ ಒಂದು ಬದುಕಿಗೆ ದಾರಿದೀಪ ಆಗಿರ್ತಾರೆ. ಅವರಿಗೂ ಧನ್ಯವಾದ ಹೇಳ್ತೀನಿ. ಹಾಗೂ ಇನ್ನೊಬ್ರು ಎಸ್ ಪಿ ಚಂದ್ರಪ್ಪ ಸರ್ ಅವರ ಉಪಸ್ಥಿತಿಯಲ್ಲಿ ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಿಸ್ತೀನಿ. ಈ ಎಲ್ಲ ಫಂಕ್ಷನ್ ಅನ್ನು ಮಾಡಲಿಕ್ಕೆ ತಮ್ಮ ಇಚ್ಛಾಶಕ್ತಿಯಿಂದ ಎಲ್ಲ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. 2003 ಮತ್ತು 3 ಕಂಪ್ಲೀಟ್ ಮಾಡಿದ್ವಿ. ಈಗ ಪ್ರೆಸೆಂಟ್ ಆಗಿಲ್ಲ ಸ್ಟೇಜ್ ಸಪ್ಲೈ ಚೈನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಫಸ್ಟಿಗೆ SLC ಮುಗಿಸೋದಾಗ PUC ಸೆಕೆಂಡ್ PUC ಏನೋ ಮುಗಿಸಿದ್ವಿ, ಡಿಗ್ರಿಗೆ ಹೋದ್ವಿ. ನಮಗೆ ಇಲ್ಲಿ ಕನ್ನಡ ಹೋಗಿ ಅಲ್ಲಿ ಸಿಟಿಗಳೊಳಗೆ ಇರ್ತಕ್ಕಂಥ ಕಾಲೇಜ್ಗಳಿಗೆ ಪ್ಲೇಸ್ ಮಾಡೋದು ಹೆಂಗಪ್ಪ ಅಂತ ಅವಾಗ ಡಿಗ್ರಿನ MBA ಜಾಯ್ನ್ ಆದ್ವಿ. ಅವಾಗ ಕೆಲವೊಂದು ಸವಾಲುಗಳು ಎದುರಾದವು.
ಮುಂದೆ ನಮ್ಮ ಮಕ್ಕಳಿಗೆ ಆ ಥರ ಸವಾಲುಗಳು ಎದುರಾಗದಂಗೆ ಈಗಿರತಕ್ಕಂಥವ್ರು ಶಿಕ್ಷಣ ಕೊಡಿಸ್ಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಎಸ್ ಪಿ ಸರು ನಾವೆಲ್ಲ SLCಗೆ ಒಂಥರ ಹುಡುಗಾಟಿಗೆ ದೂಡ್ರು, ಆ ಥರ ಸೀರಿಯಸ್ನೆಸ್ ಅನ್ನೋದು ಇರಲಿಲ್ಲ. ಅವರು ನಮಗೆ ಲಾಸ್ಟ್ ಪ್ರಿಪೇಟರಿ ಎಕ್ಸಾಮ್ ಆದಾಗ ನಾವು ಇನ್ನೇನು ಪಾಸಿಂಗ್ ಮಾರ್ಕ್ಸಿಗೆ ಹತ್ರ ಇರ್ತಿದ್ವಿ. ನೀವು ಪ್ರಯತ್ನ ಪಟ್ಟರೆ ಹಾಕಿರಿ, ಇಲ್ಲದ್ರು ಮನೆಗೆ ಉಳಿತೀರಿ, ಪಾಸ್ ಆದ್ರೆ ಕಾಲೇಜು, ಇಲ್ಲದ್ರಿಂದ ಚರ್ಕೆ ಹಿಡ್ಕೊಂಡು ಹೋಗ್ಬೇಕಂತ ನೀವು ಅಂತ ಹೇಳೋದು ನಮಗೂ. ಆದ್ರೆ ಅವರಿಂದ ಭಾಳ ಕಲ್ತ್ವಿ. ಇನ್ನು KOS ಮೇಡಮ್ ಅವರಂದ್ರು ಅವ್ರ ಕೂಡ ಹೊಡೆಸಿ ಹೇಳಿದ್ರು ದಿನನೇ ಹೇಳ್ತಿದ್ರು. SRS ಮೇಡಮ್ ಹೊಡಿತಿರ್ಲಿಲ್ಲ, ಬೈತಿದ್ರು, ಅವ್ರ ಪಾಪ ಹೊಡೆಯಕ್ಕೆ ಆಗ್ತಿರ್ಲಿಲ್ಲ. ಸರಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳು ನಾವು ನಾಗಪ್ಪ ಮುಖ್ಯಮಂತ್ರಿ ಅಂದ್ರೆ ಅವ್ರು ನಮ್ಮನ್ನ ಬ್ಯಾಟ್ರಿ ಕುಡಿಕೊಂಡು ಬರೋದು. ಇನ್ನು ಲಾಸ್ಟ್ ಬಂದು ನಮ್ಮ ಗಂಡ ಹೋಗೋರು. ಆದರೆ 20 ವರ್ಷದಿಂದ ಅವ್ರ ಮುಖನೇ ನೋಡಿಲ್ಲ, ಕೆಲವೊಬ್ಬರು ಯಾರಂತೂ ಗೊತ್ತಾಗಿಲ್ಲ. ಆಮೇಲೆ ಕೆಲವು ಸ್ನೇಹಿತರು ಇಲ್ಲಿ ಸಿಗ್ತಾ ಇದ್ರು, ಅವರೆಲ್ಲ ಪರಿಚಯ ಇದ್ದಾರೆ. ಆಮೇಲೆ ನಾವು ಓದುವಾಗ ಹಿಂದಿ ಟೀಚರ್ ಆಗಿರ್ಬೋದು, ಅಂತಾನೆ ನಾವು ಓದೋ ಟೈಮಲ್ಲಿ ಭಾಳ ಇದಿದ್ವಿ. ಅವಾಗ ನಮ್ಮ ಮೇಡಮ್ ಕೂಡ ಮಾತಾಡೋಕ್ಕಾಗಲಿ, ಸರ್ ಕೂಡ ಮಾತಾಡೋಕ್ಕಾಗಲಿ ಭಾಳ ಎದುರ್ತಿದ್ವಿ. ಬಟ್ ನಮ್ಮೊಂದು ಟೈಮ್ ಅಂದ್ರೆ ಅವಾಗ ಆ ಭಯನ ನಮ್ಮ ಮುಂದೊಂದು ಲೈಫಲ್ಲಿ ಚಾಲೆಂಜ್ ತಗೊಂಡು ನಾವು ಈಗ ನಾನು ರೈಲ್ವೆ ಸ್ಟೇಷನಲ್ಲಿ 14 ವರ್ಷ ಡ್ಯೂಟಿ ಮಾಡ್ತಾ ಇದ್ದೀನಿ. ಬಟ್ ಈಗಿನ ಎಜುಕೇಷನಿಗೂ ಅವಾಗಿನ ಎಜುಕೇಷನಲ್ಲಿ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಮಕ್ಕಳಿಗೆ ಆದಷ್ಟು ಎಜುಕೇಷನ್ ಕೊಡಿಸ್ರಿ. ನನ್ನ ಮಕ್ಕಳು 2 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು CBSE ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ರಣೆಮ್ನಲ್ಲಿ ಹೋಗ್ತಾರೆ. ಆದಷ್ಟು ಮಕ್ಕಳು ಎಜುಕೇಷನ್ ಕೊಡ್ತಾರೆ. ಆ್ಯಕ್ಚುಲಿ ಒಬ್ಬ ಟೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ KOS ಮೇಡಮು ಸೊ ಬೇವನಹಳ್ಳಿ ವಿದ್ಯಾರ್ಥಿಗಳಿಗೆ ಹಿಂದಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಅಲ್ಲಿ ಹಿಂದಿ ಟೀಚರ್ ಇರಲಿಲ್ಲ ಆ್ಯಕ್ಚುಲಿ. ಸೊ ಬಂದ್ಕೋಡಲ್ಲಿ ಅವ್ರಿಗೆ ಪ್ರೈಮರಿ ಸ್ಕೂಲಲ್ಲಿ ಹಿಂದಿ ಟೀಚರ್ ಇದ್ದರು. ಸೊ ಹಂಗಾಗಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅವ್ರು ಆ್ಯಕ್ಚುಲಿ. ಸೊ ಸ್ವಲ್ಪ ಎಕ್ಸ್ಕ್ಯೂಸಸ್ ಇರ್ತಿತ್ತು ಬೇವನಹಳ್ಳಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಹಿಂದಿ ಸಬ್ಜೆಕ್ಟ್ಗೆ. ಸೊ ಅದನ್ನು ತುಂಬ ಬ್ಯಾಲೆನ್ಸ್ ಮಾಡಿಬಿಟ್ಟು ಸೊ ಪಿಕಪ್ ಮಾಡಿದರು ಹಿಂದಿ ಸಬ್ಜೆಕ್ಟಲ್ಲಿ. ಸೊ KOS ಮೇಡಮು ಸೊ ಮ್ಯಾಥ್ಸಲ್ಲಿ ಒಂದು ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಸೊ ಅವರೇ ಕಾರಣ ನಮಗೆ. ಸೊ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಸೊ ಅವರ ಒಂದು ಕ್ಯೂರಿಯಾಸಿಟಿ ಬರೋದಕ್ಕೆ ಕಾರಣನೇ ಮೇಡಮು. ಸೊ ಆ್ಯಕ್ಚುಲಿ ಲೈಕ್ ನಾನು ಶಿವಪ್ರಕಾಶ್ ಸರ್ ಅಂಡರಲ್ಲಿ ಕಲ್ತಿಲ್ಲ ಆ್ಯಕ್ಚುಲಿ. ಸೊ ನಾನು 8ಗೆ ನಾನು ಇಲ್ಲೇ ಬಿಟ್ ಮಾಡಿದ್ದೆ. ಸೊ ದೆನ್ TC ಮಾಸ್ಟ್ರು ಸೊ ಇಂಟ್ರೆಸ್ಟ್ ಲೈಕ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಪಾಠ ಮಾಡ್ತಾ ಇದ್ದ ರೀತಿ, ಆಮೇಲೆ ಅದನ್ನು ಈಸಿಯಾಗಿ ಕನ್ವೆ ಮಾಡ್ತಾ ಇದ್ದ ರೀತಿ. ಸೊ ಈವನ್ ತುಂಬ ಡಲ್ ಸ್ಟೂಡೆಂಟ್ ಇದ್ರೂ ಕೂಡ ಅವರಿಗೂ ಕೂಡ ಲೈಕ್ ಅದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಆ ರೀತಿಯಲ್ಲಿ ಪಾಠ ಮಾಡ್ತಾಯಿದ್ರು. ಸೊ ಚಂದ್ರಪ್ಪ ಸರ್ ಲೈಕ್ ಪ್ರಮುಖತೆ ಇದೆ. ಸೊ ಅವರು ಆ್ಯಕ್ಚುಲಿ ಲೈಕ್ ನಾನು ಮೋಸ್ಟ್ಲಿ ಎಲ್ರಿಗೂ ಗೊತ್ತಾಗಿದ್ದೀನಿ ಅಂದ್ಕೊಂಡು, ಯಾಕೆಂದರೆ ವಾಟ್ಸಪ್ ಗ್ರೂಪಲ್ಲಿ ನಾನು ಮೆಸೇಜ್ ಮಾಡಿದ್ರೆ ಯಾರಿಲ್ಲ, ಎಲ್ಲ ಬೈಕೊಂಡಿದ್ದೀರಿ ನೀವೆಲ್ಲ, ನನಗೆ ಗೊತ್ತು. ಅದೇನೇ ಇರಲಿ, ನಾನು ಅಶೋಕ್ ಗೌಡ ಅಂತಂದೇಳಿ ನಾನು SLC ಮುಗಿಸಿದ ಮೇಲೆ ನಾನೆಲ್ಲ ಫ್ರೆಂಡ್ಸು ಆ ಕಡೆ ಈ ಕಡೆ ಹೋಗಿ ನನ್ನ ಜೊತೆಗೆ PUC ಮಾಡಕ್ಕೆ ಬಂದಿದ್ದು ನನ್ನ ಸ್ನೇಹಿತರಾದಂತಹ ಸಂತೋಷ್ ಮತ್ತು ಪ್ರವೀಣ್. ನಾವು ಧಾರವಾಡದಲ್ಲಿ PUCಯನ್ನು ಓದಿದ್ವಿ. ಅದಾದ ತಕ್ಷಣ ನಾನು ಚಿತ್ರದುರ್ಗದಲ್ಲಿ D.Ed ಅನ್ನು ಮಾಡಿಕೊಂಡೆ. D.Ed ಮಾಡಿದ ಮೇಲೆ ಆ ಒಂದು ಅನಿವಾರ್ಯ ಕಾರಣದಿಂದಾಗಿ ನಾನು ಡಿಸ್ಟೆನ್ಸಲ್ಲಿ ಆಪ್ಷನಲ್ ಇಂಗ್ಲೀಷ್ನಲ್ಲಿ BA ಮಾಡಿಕೊಂಡು ನಂತರದಲ್ಲಿ MA ಇಂಗ್ಲೀಷನ್ನು ಮಾಡಿಕೊಂಡು B.Ed ಮಾಡಿಕೊಂಡು ಕಳೆದ 13 ವರ್ಷಗಳಿಂದ ದಾವಣಗೆರೆಯಲ್ಲಿರ್ತಕ್ಕಂತಹ CBSE ಹೈಸ್ಕೂಲ್ನಲ್ಲಿ ಸೋಷಿಯಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೆಮ್ಮೆಯ ವಿಷಯ ಏನು ಅಂದರೆ 2022ರಲ್ಲಿ ಖಾಸಗಿ ಶಾಲೆಯ ದಾವಣಗೆರೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಲಭಿಸಿದೆ ಅಂತಂದು ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ. ಇಷ್ಟೆಲ್ಲ ಮೂಲಕಗಳು ನನಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂತಹ ಗುರು ಇರ್ತದವರು. ನನ್ನ ವೈಯಕ್ತಿಕ ವಿಚಾರಕ್ಕೆ ಬರೋದಾದರೆ ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಬಂದಿದ್ದಾನೆ, ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಇನ್ನೊಬ್ಬನು UKG ಓದ್ತಿದ್ದಾನೆ. ಸುಮಾರು ನಾನು 19 ವರ್ಷಗಳ ಹಿಂದೆ ನಮ್ಮ ತಂದೆಯನ್ನು ಕಳ್ಕೊಂಡ ಮೇಲೆ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಂದಿರೋದ್ರಿಂದ ಅವಾಗಿನಿಂದಲೂ ನಾನು ಎಲ್ಲ ಗೌರ್ಮೆಂಟ್ ಕೆಲಸಗಳಿಗೆ ಎಕ್ಸಾಮನ್ನು ಬರಿತಾನೆ ಇದ್ದೀನಿ. ನಾನು ಅದೃಷ್ಟ ಅದೇನೋ ಗೊತ್ತಿಲ್ಲ, ಪ್ರತಿ ಸಾರಿನೂ ಪಾಯಿಂಟ್ ಸಮಥಿಂಗಲ್ಲಿ ಮಿಸ್ ಆಗ್ತಾ ಇದೆ.
ಬೇರೆಯವಕ್ಕೆಲ್ಲ ಟ್ರೈ ಮಾಡೋ ಅಂತ ಹೇಳಿ ನನ್ನ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ನಂದು ಒಂದೇ ಒಂದು ಹಠ ಇದೆ, ಏನು ಅಂದರೆ ನಾನು ಆದರೆ ಟೀಚರೇ ಆಗಬೇಕು ಅಂತಂದೇಳಿ. ಹಾಗಾಗಿ ನಾನು ಬೇರೆ ಯಾವ ಎಕ್ಸಾಮ್ನು ಬರ್ದಿದ್ದೀನಿ. ಇಷ್ಟು ಹೇಳ್ತಾ ಎಲ್ರಿಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಬೆಚ್ಚಗೆ ಜಾಸ್ತಿ ಕುತ್ಕೊಂತಿದ್ದೆ, ಆದರೂ ಫಸ್ಟ್ ಫಾರ್ವರ್ಡ್ ಜೊತೆಗೆ ಜಾಸ್ತಿ ಇರ್ತಿದ್ದೆ. ಆದರೆ ನನ್ನ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ ಏನಾರು ಒಂದು ದೊಡ್ಡ ಮಟ್ಟಕ್ಕೆ ಏನಾರು ಬೆಳಿಲೇಬೇಕಂತ ಒಂದು ಮೆಂಟಾಲಿಟಿ ಇತ್ತು. ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲು ಇಂಜಿನಿಯರಿಂಗ್ ಮಾಡಿದ್ರು, ಡಾಕ್ಟ್ರು, ಇಂಜಿನಿಯರಿಂಗು ಎಲ್ಲ ಸ್ಟೂಡೆಂಟ್ ಎಲ್ಲ ಭಾಳ ಚಲೋ ಇದ್ರು. ನಾನು ಒಂದು ಜನ ಆಗ್ಬೇಕಂತ ಭಾಳ ಮನಸ್ಸಿಗೆ ಒಂದು ಗಟ್ಟಿ ಅದು. ಆದ್ರೆ ಲಾಸ್ಟ್ ಬೆಂಚ್ ಕುಂತರೂ ಕೂಡ ಫಸ್ಟ್ ಸ್ಟೂಡೆಂಟ್ ಥರ ನಂದು ಮೈಂಡ್ ಸೆಟ್ ಆ ಥರ ಥಿಂಕ್ ಇತ್ತು ನಂದು. ನನಗೆ ಅವಕಾಶ ಒಂದು ಕಡೆ ಒಂದು ಎಲ್ಲ ಮಾರ್ಕೆಟ್ ಸಿಸ್ಟಮ್ನಾಗ ಅವಕಾಶ ಸಿಕ್ತು, 10 ವರ್ಷ ಮಾಡಿದೆ. ಒಂದು ಫಾರಿನ್ಗೆ ಹೋಗೋ ಅವಕಾಶನೇ ಸಿಕ್ತು. ಇಮ್ಮನಿಗೆ ಹೋಗಿ ಒಂದು 8 ದಿವಸ ಫಾರಿನಲ್ಲಿ ಕೂಡ ಇದ್ದೆ ನಾನು. ಭಾಳ ಖುಷಿ ಆಗ್ತದೆ. ಅದು ಮತ್ತೆ ನಾನು ಬಂದಾಗ ಒಂದು ಅಗ್ರಿಕಲ್ಚರ್ ಬಿಸ್ನೆಸ್ನಾಗಿ ಸ್ವಂತ ಓನಾಗಿ ಬಿಸ್ನೆಸ್ ಮಾಡ್ಕೊಂಡ ಈಗ ಆಲ್ರೆಡಿ ಓನಾಗಿ ಕಾರ್ ತಗೊಂಡಿದ್ದೀನಿ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ಟೀಚರ್ಗಳು ಇವತ್ತು ಅವರೆಲ್ಲ ನೋಡ್ತಿದ್ರೆ ನಮಗೆ ಖುಷಿ ಆಗುತ್ತೆ. ಯಾಕಂದರೆ ಅವರು ಹೇಳಿದ್ದ ವಿದ್ಯಾಭ್ಯಾಸದಿಂದ ನಮಗೆ ಏನೋ ಒಂದು ಮಾಡ್ಬೇಕಂತ ಒಂದು ಖುಷಿ ಇತ್ತು. ಆದರೆ ಈ ಸ್ಟೂಡೆಂಟ್ಗಳು ಎಲ್ಲರ ಜೊತೆ ಚಲೋ ಅದಾರ, ಎಲ್ಲರ ಜೊತೆಗೆ ಚಲೋ ಅದಾವೆ. ಫಸ್ಟ್ ಈ ಕಾರ್ಯಕ್ರಮ ಮುಖ್ಯಬೇಕಂದಾಗ ಜಸ್ಟ್ ನಾವು ಫಸ್ಟ್ ಓಪನಿಂಗ್ ಮಾಡೋಕೆ ಅನುಮತಿ ತಗೊಂಡಿವಿ. ಎಲ್ಲರಿಗೂ ಖುಷಿ ಆಗ್ತದೆ. ಎಲ್ಲರೂ ಒಂದ್ಸಲಿ ನೋಡ್ಬೇಕಲ್ಲ ಹೆಂಗಿದ್ರು ಏನಂತ ಎಲ್ಲರಿಗೂ ಕೇಳಿದಾಗ ಎಲ್ಲರೂ ಬೆಡ್ ಒಪಿನಿಯನ್ ಕೊಟ್ಟರು ನಮಗೆ. ಅದ್ರ ಖುಷಿಯಿಂದ ಎಲ್ಲರೂ ಕೂಡ ಮಾಡಿದ್ವಿ. ಇವತ್ತು ಈ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡ್ಬಂದ್ವಿ. ಆದರೂ ಈಗ ಎಲ್ಲರ ಗುಡಲ್ಲಿ ಚಲೋ ಅದಾರೆ, ಎಲ್ಲರೂ ಚಲೋ ಅದಾರ. ಆದರೆ ಎಲ್ಲರಿಗೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಒಂದು ಈ ಅವಕಾಶ ಮತ್ತೆ ಮರಳಿ ಯಾರಿಗೂ ಸಿಗಲ್ಲ. ಯಾಕಂದರೆ ಅದು ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಸಿಗ್ತದಂತ. ಹಂಗಾಗಿ ನಮಗೊಂದು ಖುಷಿ ಆಯ್ತು. ನಾವು ಒಂದು ಒಳ್ಳೆ ಅರ್ನಿಂಗ್ ಮಾಡ್ತಿದ್ದೀವಿ. ನಮಗೇನು ಪ್ರಾಬ್ಲಮ್ ಏನಿಲ್ಲ. ಎಲ್ಲರೂ ಖುಷಿಯಾಗಿದಾರ, ಎಲ್ಲರೂ ಚಲೋ ಅದಾರ. ಹಂಗಾಗಿ ಈ ಅವಕಾಶ ಕೊಟ್ಟೋದಕ್ಕೆ ಮತ್ತು ಪ್ರತಿಯೊಬ್ಬ ನನ್ನ ಸ್ನೇಹಿತರಿಗೆ ಇವತ್ತು ಬಂದದಕ್ಕೆ ಖುಷಿಯಿಂದ ಎಲ್ಲರಿಗೆ ಖುಷಿಯಿಂದ ನಾನು ಧನ್ಯವಾದ ಹೇಳ್ತೀನಿ ಅಂತೇಳಿ ನಾನು 10ನೇ ಕ್ಲಾಸ್ ತರಬೇತಿ ಮುಗಿದ ನಂತರ ಕೋಟೆಗೆ ಚನ್ನಗಿರಿಯಲ್ಲಿ 2 ವರ್ಷ ITI ಮಾಡಿದೆ ಎಲೆಕ್ಟ್ರಿಷಿಯನ್ ಆಗಿ. ಆಮೇಲೆ ನೆಕ್ಸ್ಟು ಅಲ್ಲಿಂದ ನನ್ನ ಜೀವನ ಬೆಂಗಳೂರು ಕಡೆ ಅಂತ ಪಯಣ. ಅಲ್ಲಿ ಹೋಗ್ಬಿಟ್ಟು ನೈಟ್ ಕಾಲೇಜಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದೀನಿ. ಇವಾಗ ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು 2018ರಲ್ಲಿ ಎಂಪ್ಲಾಯ್ ಅಂತ ಅವಾರ್ಡ್ ತೊಗೊಂಡಿದ್ದೀನಿ, ಗೋಲ್ಡ್ ಮೆಡಲ್. ಮತ್ತು ಎಲ್ಲ ನನ್ನ ಗೆಳೆಯರಿಗೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ. ಈಗ ನಾನು ಆಗಲೇ ಇಲ್ಲಿ ಮತ್ತೆ ಕೂತ್ಕೊಂಡಿದ್ದೆ. ಎಲ್ಲರೂ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ಹೇಳಿದ್ರಿಂದ ಇಲ್ಲಿಗೆ ಬಂದೆ. ಅದು ಎಲ್ಲರೂ ಹೇಳಿ ನೋಡಿ ನಾನೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಮೂಲತಃ ಮೊದಲಿಗೆ ಸೊನ್ನೆಯಾಗಿದ್ದೆ. ಸುಮಾರು 20 ವರ್ಷದಿಂದ ಕೂಡ ನಾನು ಜಿಲ್ಲೆಯಲ್ಲಿ ವಾಸವಾಗಿದ್ದೀನಿ. ಅಜ್ಜಿ ಮನೆಯಲ್ಲಿ ನಾನು ಕಂದಾಯ ಇಲಾಖೆಗೆ ಹರಿಹರ ತಹಸೀಲ್ದಾರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಗಲೇ ಕೇಳಿದಾಗ ಎಲ್ಲ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು, ಏನಾರ ಕೆಲಸ ಇದ್ದರೆ ಬರ್ತೀವಪ್ಪ ಒಂದು ಸ್ವಲ್ಪ ಮಾಡಿಕೊಡ್ರಿ ಅಂತ ಹೇಳಿ. ಆದರೂ ಬರೀಯಪ್ಪ ಅಂತ ಹೇಳಿದೆ. ಬರ್ತಿರ್ತಕ್ಕಂಥ ಅಷ್ಟೇ ಬರ್ತಾರೆ ಎಲ್ಲರೂ. ಯಾವ ಕೆಲಸ ಮಾಡೋಕ್ಕೆ ಬರಲ್ಲ ಅದನ್ನ ಕೇಳ್ತಾರೆ. ಎಲ್ಲ ಇಲ್ಲೀಗಲ್, ನಮ್ಮದೆಲ್ಲ ಲೀಗಲ್. ಬರ್ತಕ್ಕಂಥ ಎಲ್ಲರೂ ಕೇಳ್ತಕ್ಕಂಥ ಅದನ್ನೇ 20 ಎಕರೆ ಜಮೀನು ಬಂದು ನನಗೆ BPL ಕಾರ್ಡ್ ಕೊಡ್ಸು ಅಂತಾರೆ. ನಾವು ಇಲ್ಲ ಅದನ್ನೇ ಕೊಡ್ರಿ ಅಂತ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ, ನೋಡೋಣ ಟ್ರೈ ಮಾಡ್ತೀವಿ ಅಂತ ಹೇಳ್ತೀವಿ. ಏನು ಮಾಡೋಕ್ಕಾಗಲ್ಲ. ಅದು ಮಾಡ್ಕೊಟ್ಟಿದ್ದೀವಿ ಒಂದೊಂದು, ಆದರೆ ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವಾಗಲೂ ಪ್ರತಿ ಸರಿ ಯಾವ ಟೀಚರ್ಸು ಯಾರನ್ನೂ ನಾನು ಯಾವತ್ತೂ ನೋಡಿರಲಿಲ್ಲ. ನಾನು ಪ್ರತಿ ಎಲೆಕ್ಷನ್ನಲ್ಲಿ ನಮ್ಮ ಸುಧಾ ಟೀಚರ್ನ ಪ್ರತಿ ಸರಿ ನೋಡ್ತೀನಿ. ಇಲ್ಲಿದ್ದಾಗ ನನಗೆ ಅದನ್ನು ಮಾಡ್ಕೊಂಡು ನಾನು ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 18 ವರ್ಷ ಆಯಿತು. ಇವಾಗ ನನ್ನ ಪ್ರಸ್ತುತ ಸಾಗರದಲ್ಲಿ ಲಕ್ಷ್ಮೀಶ್ಯಾಮಕ್ಕನಾಗಿ ಕರ್ತವ್ಯ ನಿರ್ವಹಿಸ್ತೀನಿ. PC ಸರ್ ಆ್ಯಂಡ್ ಪ್ರಕಾಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೀಸ್ ಗ್ರೇಟ್ ಬಾಡೀಸ್ ಆರ್ ದಿ ಇನ್ಸ್ಪಿರೇಷನ್ ಟು ಮೀ, ಮೋಟಿವೇಶನ್ ಟು ಮೀ. ಇವತ್ತೇನು ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನೋ ಅದಕ್ಕೆ ಕಾರಣ ನಮ್ಮ ಮೇಡಮ್ಗಳು ಇದ್ದಾರಲ್ಲ, HRS ಮ್ಯಾಮು, KS ಮ್ಯಾಮು. ಅವರ ಡ್ರೆಸ್ಅಪ್ ನೋಡಿಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ. ಮೈಂಡ್ ಮೆಚೂರಿಟಿ ಇರಲಿಲ್ಲ ನನಗೆ ಏನಾಗಬೇಕು ಅಂತ. ಅವ್ರ ಡ್ರೆಸ್ಅಪ್ ನೋಡಿಬಿಟ್ಟು ಇಲ್ಲ ನಾನು ಮುಂದೆ ಏನಾದರೂ ಮಾಡಿದ್ರೆ ಇದೇ ರೀತಿ ಹೀಗೆ ಡ್ರೆಸ್ಅಪ್ ಮಾಡಿಕೊಂಡು ಹೀಗೆ ನಾನು ಶಿಕ್ಷಕಿಯಾಗಿ ಬರಬೇಕು, ಕ್ಲಾಸಲ್ಲಿ ಪಾಠ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು. ಇವತ್ತು ಆ ಗುರಿ ತಲುಪಿದ್ದೀನಿ. ಮತ್ತು ಎಲ್ಲ ಶಿಕ್ಷಕರಲ್ಲೂ ಒಂದು ಮಾತುಗಳು ಕೇಳ್ತಾ ಇತ್ತು, ಎಷ್ಟೇ ಯಾವುದೇ ಗಾಳಿಯು ನಿಲ್ಲದೆ ಆರದಿರಲಿ ಬೆಳಕು, ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು. ಈ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಚನ್ನಬಸಪ್ಪ ಸರ್ ಅವರೇ, ನಮ್ಮ
KYS ಮೇಡಮ್ ಅವರವರೇ, HRS ಮೇಡಮ್ ಅವರವರೇ, ಶಿವಪ್ರಕಾಶ್ ಸರ್ ಅವರೇ, ಚಂದ್ರಪ್ಪನವರೇ, ನಿಮ್ಮಗಳನ್ನು ಪದೇ ಪದೇ ನಮ್ಮ ಶಾಲೆಗೆ ಅಂದರೆ ನಿಮ್ಮ ಹಳೆಯ ಶಾಲೆಗೆ ಕರೆಸ್ಕೊಂಡು ಬಂದು ನಮ್ಮೊಂದಿಗೆ ಮತ್ತೆ ಮತ್ತೆ ಬೆರೆಯುವ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರೇ, ಇಂದು ರಥಸಪ್ತಮಿಯ ಸುದಿನದಂದು ತಾವೆಲ್ಲರೂ ಗುರುಗಳನ್ನು ಸ್ಮರಿಸುತ್ತಾ ಆ ಗುರುವಿನ ಋಣವನ್ನು ತೀರಿಸಲಿಕ್ಕೆ ಇವತ್ತು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಒಂದು ದಿನವನ್ನು ನೀವು ನಿಗದಿ ಮಾಡಿದ್ದೀರಿ. ಆದರೆ ನಿಮ್ಮೆಲ್ಲರ ಜೀವನದಲ್ಲಿ ಆ ರಥಸಪ್ತಮಿಯ ದಿನದಂದು ಆ ಸೂರ್ಯನ ಬೆಳಕು ಹೇಗೆ ಪ್ರಜ್ವಲಿಸುತ್ತೋ ಹಾಗೆ ತಮ್ಮೆಲ್ಲರ ಜೀವನವೂ ಕೂಡ ಪ್ರಜ್ವಲಿಸಲಿ ಎನ್ನುವಂಥ ಶುಭ ಆರೈಕೆಯನ್ನು ಮೊಟ್ಟ ಮೊದಲು ಹಾರೈಸ್ತಾ ನಾನು ಈಗ ಭಾಷಣ ಆರಂಭ ಮಾಡ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಆ ಗುರು ಶಿಷ್ಯ ಪರಂಪರೆಯ ಅನುಸಂಧಾನದಲ್ಲಿ ತಾವೆಲ್ಲ ಇದ್ದೀರಿ. ನಮ್ಮದು ಬಹಳಷ್ಟು ಶ್ರೇಷ್ಠವಾದಂಥ ಭವ್ಯವಾದಂತಹ ಸಿರಿವಂತಿಕೆಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ನೋಡ್ರಿ, ಇವತ್ತು ಗುರು ಶಿಷ್ಯರ ಒಂದು ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ, ನೀವು ಈಗಾಗಲೇ ಅನೇಕ ಮನೆಗಳ ಜವಾಬ್ದಾರಿಯನ್ನು ಹೊತ್ತವರಾಗಿದ್ದೀರಿ. ಅನೇಕ ಮನೆಗಳ ಜವಾಬ್ದಾರಿಯನ್ನು ಹೊತ್ತಂತ ನೀವುಗಳು ಕೂಡ ಆಗಿ ಇಂದು ಅದು ಯಾರ ಸ್ಫೂರ್ತಿಯಿಂದನೋ ಏನೋ ಗೊತ್ತಿಲ್ಲ, ಆದರೂ ಕೂಡ ನಮ್ಮ ಗುರುಗಳ ಕಿಂಚಿತ್ ಋಣವನ್ನಾದರೂ ತೀರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಷ್ಟೊಂದು ಕಾರ್ಯಭಾರದಲ್ಲಿ ತಾವೆಲ್ಲ ಇದ್ದೀರಿ. ಆದರೂ ಕೂಡ ತಾವೆಲ್ಲರೂ ಆ ಒಂದೆಲ್ಲ ವ್ಯವಸ್ಥೆಯನ್ನು ಬದಿಗಿಟ್ಟು ತಾವು ಬಂದಿದ್ದೀರಿ. ಇನ್ನು ನಮ್ಮ ಗಂಡು ಮಕ್ಕಳು ವಿಷಯವಾಗಿ ಹೇಳ್ಬೇಕಂದ್ರೆ ನೋಡು, ಅಲ್ಲಿ ಪೋಸ್ಟ್ ಮಾಸ್ಟರ್ ಮೈಸೂರಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಅವರವರಾದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನಾದರೂ ಕೂಡ ನಾವೆಲ್ಲರೂ ಸೇರಬೇಕು ಅಂತ ಒಂದು ಸುದೀನ ಇದು ಅಂತ ಹೇಳಿ ತಾವೆಲ್ಲರೂ ಭಾವಿಸಿ ಅನೇಕರು ಇಲ್ಲಿ ನಮ್ಮ ಶಿಕ್ಷಕರಿದ್ದಾರೆ. ಅವರ ಎಲ್ಲ ಪ್ರಯತ್ನದಿಂದ ತಾವೆಲ್ಲರೂ ಇವತ್ತು ಒಂದುಗೂಡಿ ನೋಡಿ 23 ವರ್ಷಗಳ ನಂತರದಲ್ಲಿ ತಾವೆಲ್ಲರೂ ಸೇರ್ತಾ ಇದ್ದೀರಿ. SSLC ಮುಗೀತು ಅಂತ ಹೇಳ್ಬಿಟ್ರೆ ಆಯಿತು, ನಮಗೆಲ್ಲ ರೆಕ್ಕೆ ಬಂದಿರುತ್ತೆ, ನಾವೆಲ್ಲ ಆರೋಗ್ಬಿಡ್ತೀವಿ. ಒಂದೊಂದು ಕಡೆ ಒಬ್ಬರು PUCನಲ್ಲಿ ಸೈನ್ಸ್ ತಗೊಳ್ತೀರಿ, ಕಾಮರ್ಸ್ ತಗೊಳ್ತೀರಿ, ಆರ್ಟ್ಸ್ ತಗೊಳ್ತೀರಿ, ಫೇಲ್ ಆದವರು ಮನೆ ಸೇರ್ತೀರಿ. ಏನು ಮುಂದೆ ಎಜುಕೇಷನನ್ನು ಕಂಟಿನ್ಯೂ ಮಾಡಿದವರು ನೀವು ಮತ್ತೆ ಯಾರಿಗೂ ಸಿಗೋದೇ ಇಲ್ಲ ಅಂತ ಅವಕಾಶವನ್ನು ಮಾಡಿಕೊಟ್ರಲ್ಲ. ನಿಮ್ಮ ಹೆಸರು ಸರ್? ಅಶೋಕ್ ಸರು ಮತ್ತು ವಿಶ್ವನಾಥ್, ಹಾಗೆಯೇ ನಮ್ಮ ಸಂತೋಷ್, ಇವರೆಲ್ಲ ನಮ್ಮಲ್ಲಿ ಬಂದು ಹಿಂಗೆ ಕೇಳಿದರು, ನಾವು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ, ನಾವು ಹೊರಗಡೆ ಮಾಡಬೇಕು ಅಂತ ಇದ್ವಿ ಅಂತ ಹೇಳಿದಾಗಿಲ್ಲ, ಶಾಲೆಯಲ್ಲೇ ಮಾಡಿರಿ, ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ನಾವು ಕೂಡ ಅವರಿಗೆ ಕೆಲವೊಂದು ಮಾರ್ಗದರ್ಶನವನ್ನು ಕೊಟ್ವಿ. ಅವರೆಲ್ಲರ ಏನು ನೀವೆಲ್ಲರೂ ಕೂಡ ಮುಂದಿನ ಮಾಡೋಕ್ಕಾಗಲ್ಲ, ಆದರೆ ಕೆಲವೇ ವ್ಯಕ್ತಿಗಳು ಅವರು ಬಹಳಷ್ಟು ಶ್ರಮವನ್ನು ಹಾಕಿ ತಮ್ಮೆಲ್ಲರನ್ನೂ ಸೇರಿಸ್ಬೇಕು ಎನ್ನುವಂಥ ಆ ಒಂದು ಮನಸ್ಸನ್ನು ಮಾಡಿದ್ರಲ್ಲ, ನಿಜವಾಗ್ಲೂ ಅವರಿಗೆ ನೀವೆಲ್ಲರೂ ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು. ಅಶೋಕ್ ಆಗಲೇ ಹೇಳ್ತಾ ಇದ್ರು, ನಾವು ವಾಟ್ಸಪ್ನಲ್ಲಿ ಏನೇನು ಮೆಸೇಜ್ ಹಾಕ್ತಾ ಇದ್ದೆ ತಾವೆಲ್ಲರಿಗೂ ಬೇಜಾರಾಗಿರ್ಬೋದು ಅಂತೇಳಿ. ಇಲ್ಲ, ಯಾರು ಮುಂದಿರ್ತಾರೋ ಅವ್ರಿಗೆ ಇದೆಲ್ಲ ಸಹಜ. ಅದರದ್ದು ಯಾವುದನ್ನು ಕೂಡ ಲಕ್ಷಿಸದೆ ಇವತ್ತು ಈ ಕಾರ್ಯಕ್ರಮದ ಏನು ಯಶಸ್ಸನ್ನು ನೀವು ಮಾಡಿದ್ರಿ, ಆ ಕಾರ್ಯಕ್ರಮಕ್ಕೆ ಯಶಸ್ಸು ಕಾರಣರಾದ್ರಲ್ಲ, ತಮ್ಮೆಲ್ಲರಿಗೂ ಕೂಡ ಆ ಪರಮದಯಾಳ ಪರಮೇಶ್ವರರು ಸಹಿತ ಆ ಸೂರ್ಯದೇವರು ಕೂಡ ತಮ್ಮೆಲ್ಲರ ಬಾಳಿನಲ್ಲಿ ಏನು ಪ್ರಜ್ವಲಿಸಲಿ ಅಂತೇಳಿ ನಾನಾದರೂ ಕೂಡ ಆಶಿಸ್ತಾ, ಈ ಶ್ರೀಮಂತ ಸಂಸ್ಕೃತಿಯ ವಾರಸುದಾರರು ನೀವು, ಗುರು ಶಿಷ್ಯ ಪರಂಪರೆ ಹಾಗೂ ಮತ್ತೆ ಒಬ್ರು ಹೇಳ್ತಾ ಇದ್ರು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತೇಳಿ. ನಮ್ಮ KYS ಹೇಳ್ತಾರೆ ಅಂತೇಳಿ ನಾನು ಕಾಯ್ತಾ ಇದ್ದೆ, ಆದರೆ ಹೇಳಲಿಲ್ಲ. ಇವರು ಚೇಂಜ್ ಮಾಡಿದ್ರು, ಯಾಕಂದರೆ ಅವ್ರಿಗೆ ಗುಡದಳ್ಳಿ ಟೀಚರ್, ಅದಕ್ಕೆ ಇರಲಿ. ಬಹಳಷ್ಟು ಇಲ್ಲಿ ಅತ್ಯಂತ ಉತ್ತಮವಾದಂಥ ಶಿಕ್ಷಕರಿಂದ ಶಿಕ್ಷಣವನ್ನು ಪಡೆದಂಥ ನೀವೇ ಧನ್ಯರು. ನಾನು ಕೂಡ ನಿಮ್ಮ ಶಾಲೆಗೆ ಬರ್ತಾ ಇದ್ದೆ, ಆದರೆ ಆ ಒಂದು 97 ಬ್ಯಾಚಿನಲ್ಲಿ ಬಾನವಳ್ಳಿಯಲ್ಲಿ ಖಾಲಿ ಇತ್ತು ಪೋಸ್ಟು. ಹಾಗಾಗಿ ನಮ್ಮ ತಾಯಿ ತವರು ಮನೆ ಬಾನವಳ್ಳಿ, ಹಂಗಾಗಿ ನಾನು ಅಲ್ಲಿ ಹೋದ್ರೆ ಅಷ್ಟೇ. ಇಲ್ಲಾಂದ್ರೆ ನಾನು ಕೂಡ KYS, HRS ಮತ್ತು ನಮ್ಮ ಚನ್ನಬಸಪ್ಪ ಸರ್ ಇವರ ಜೊತೆ ನಾನು ಕೂಡ ಇರ್ತಾ ಇದ್ದೆ. ಮಿಸ್ ಆಯಿತು, ಆದರೆ ಮತ್ತೆ ಆ ಅವಕಾಶ ಮತ್ತೆ 2024ರಲ್ಲಿ ನನಗೆ ಒದಗಿ ಬಂತು. ನಿಮ್ಮ ಏನು ಜೊತೆಯಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ, ಅದರಲ್ಲಿ ನಿಮ್ಮ ಬ್ಯಾಚಿನಲ್ಲಿ ನಮ್ಮ ಮನೆಗೆ ಒಬ್ಬ ಸೊಸೆಯೂ ಕೂಡ ನೀವು ಕೊಟ್ಟಿದ್ದೀರಿ, ಬಾನವಳ್ಳಿಗೆ ಗೌಡ್ರ ಮನೆಗೆ ಶಿಲ್ಪನೆ. ಹಾಗೆಯೇ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಒಬ್ಬ ಉಪಾಧ್ಯಕ್ಷನೂ ಕೂಡ ನೀವು ನಿಮ್ಮ ಒಂದು ಬ್ಯಾಚ್ ಕೊಟ್ಟಿರಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಪರವಾಗಿಲ್ಲ,
ಆದರೂ ಕೂಡ ಅವರು ಇಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಾಗ ನಿಮ್ಮ ಗ್ರಾಮದ 3 ಗ್ರಾಮಗಳ ಜನ ಸೇರಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಾಗ ನಾನು ಒಂದು ಮಾತು ಹೇಳಿದ್ದೆ, ನೀವು ಕೂಡ ಎಲ್ಲರಿಗೆ ಉಪಾಧ್ಯಕ್ಷರಾಗಿ ಹೋಗಬಾರ್ದು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಖಂಡಿತವಾಗಿಯೂ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ನಾನು ಈ ಶಾಲೆಗೆ ಕೆಲಸ ಮಾಡಿದವ್ರನ್ನ ಸ್ಮರಿಸಲೇಬೇಕು. ಈ ಸುತ್ತ ಕಾಂಪೌಂಡನ್ನು ಹೈಟ್ ಮಾಡೋದಿರ್ಬೋದು, ಹಿಂದಿನ ಕಾಂಪೌಂಡ್ ಬಿದ್ದೋಗಿತ್ತು, ಅದೆಲ್ಲದನ್ನು ಕೂಡ ಈಗ ಅವ್ರು ಮಾಡ್ತಾ ಇದ್ದಾರೆ. ಅವರ ಅನುದಾನ ಹೇಗೆ ತರಲಿ ಏನೇ ತರಲಿ ನಮಗೆ ಕೆಲಸ ಆದರೆ ಸಾಕು. ನಾನು ಅದನ್ನು ಬಯಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಕ್ಕಳಿಗೆ ನಮ್ಮ ಬಿಲ್ಡಿಂಗ್ ರಕ್ಷಣೆ ಆಗಲಿಕ್ಕೆ ಏನು ಬೇಕೋ ಅಂತದನ್ನು ನಾವು ಸ್ಮರಿಸ್ತಾ ಇರಲಾರೆ. ಜೊತೆಗೆ ತಾವೆಲ್ಲರೂ ಕೂಡ ಇವತ್ತು ಅನೇಕ ವೃತ್ತಿಗಳಲ್ಲಿದ್ದೀರಿ. ಯಾವಾಗಲಾದರೂ ನೀವು ತವರು ಮನೆಗೆ ಬಂದಾಗ ಅಥವಾ ನಿಮಗೆ ನಮ್ಮ ಹೆಣ್ಮಕ್ಳಿಗೆ ಸಮಯ ಸಿಕ್ಕಾಗ ಶಾಲೆಗೆ ವಿಸಿಟ್ ಮಾಡಿರಿ. ಇವತ್ತು ನೀವು ಓದಬೇಕಿದ್ದಂಥ ಶಾಲೆ ಇವತ್ತು ಇಷ್ಟೊಂದು ಭವ್ಯವಾದಂಥ ಕಟ್ಟಡದೊಂದಿಗೆ ಕಂಗೊಳಿಸ್ತಾ ಇದೆ. ಅದಕ್ಕೆ ನೀವೆಲ್ಲ ಖುಷಿ ಪಡಬೇಕು. ಪದೇ ಪದೇ ಭೇಟಿಯಾಗಿ ನಾನು ನಿಮ್ಮಗಳನ್ನು ಸದಾ ಸ್ವಾಗತಿಸ್ತಾ ಇರ್ತೇನೆ. ಏನೇ ಸಲಹೆಗಳಿದ್ದರೂ ಕೂಡ ನಾವು ಈ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ನಿಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸಿರಿ ಎನ್ನುವಂಥ ಮಾತನ್ನು ಹೇಳ್ತಾ, ಏನು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇವತ್ತು ಸಂಭ್ರಮದಿಂದ ಸೇರಿದಿರಲ್ಲ, ಅಷ್ಟೇ ಸಂತೋಷದಿಂದ ಇಡೀ ದಿನವನ್ನು ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಹಂಚಿಕೊಳ್ಳ್ರಿ. ಭಾಳ ಚೆನ್ನಾಗಿ ನಿಮ್ಮ ಇಂಡಿವಿಜುವಲ್ ಪರಿಚಯ ಮಾಡಿಸಿದ್ದು ಭಾಳ ಖುಷಿ ಆಯಿತು. ಇವತ್ತು ಎಂತೆಂಥ ನೀವು ಕೆಲಸದಲ್ಲಿದ್ದೀರಿ, ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಎಲ್ಲದನ್ನು ಬಿಟ್ಟು ತಾವು ಬಂದಿದ್ದೀರಿ. ಮತ್ತು ಇನ್ನು ಹರಪನಹಳ್ಳಿಯ ಸೊಗಡುವ ಮಾತು ಯಾವುದದು ತಲುವಾಗಲು ಆ ಸ್ಟೈಲು ಕೂಡ ನೀವು ನೋಡಿದ್ರಿ. ಆ ಸ್ಟೈಲ್ನಲ್ಲಿ ಅವರು ಕೂಡ ಮಾತಾಡಿದರು. ಏನೋ ನೀವೆಲ್ಲ ಬೆರೆತು ಈ ಒಂದು ಸಂದರ್ಭದಲ್ಲಿ ಗುರುಗಳ ಋಣವನ್ನು ತೀರಿಸ್ತಾ ಈ ಒಂದು ಸಂದರ್ಭ ಇದೆಯಲ್ಲ, ಇದು ನಿಮ್ಮ ಜೀವನದ ಇತಿಹಾಸದಲ್ಲಿ ಒಂದು ಬಂಗಾರದ ಅಕ್ಷರದಿಂದ ಬರೆದಿಡುವಂಥ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಸ್ನೇಹಿತರು ಮದುವೆಗಳಿಗೆ ನಾವು ಕರೆದ್ರೂ ಕೂಡ ಇಷ್ಟೊಂದು ಜನ ಸೇರಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೆ ಈ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದಾಗ ನೋಡಿ, ಎಲ್ಲೆಲ್ಲಿಂದಲೂ ಬಂದಿದ್ದೀರಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕನ್ವಿನ್ಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದಕ್ಕೆ ತಾವೆಲ್ಲ ಸೇರಿದ್ದೀರಿ. ಅಷ್ಟೇ ಸಂಭ್ರಮದಿಂದ ತಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದ ಹಾಗೆ ತಾವೆಲ್ಲರೂ ಸಂಭ್ರಮಿಸ್ರಿ ಅಂತೇಳಿ ನಾನು ಭಾವಿಸ್ತಾ, ನೀವು ಇದ್ದ ಸಮಯದಲ್ಲಿ ಇದ್ದಂಥ ಶಾಲೆ ಈಗ ಇಷ್ಟೊಂದು ಚೆನ್ನಾಗಿ ನಡೆದಿದೆ. ಅಷ್ಟೇ ಇವತ್ತು ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮ್ಮ ಬನ್ನಿಕೂಡು ಶಾಲೆ ಮುಂದುವರಿತಾ ಇದೆ. ಹೋದ ಬಾರಿಯೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥ ಶಾಲೆ ನಮ್ಮ ಬನ್ನಿಕೂಡು ಆಗಿತ್ತು. ಈ ಬಾರಿ ಹರಿಹರ ತಾಲೂಕಿನಲ್ಲಿ 2 ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು 50,000 ಸರ್ಕಾರದ ಪುರಸ್ಕಾರವನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಅದು ನಾಳೆ 26ಕ್ಕೆ ಸರ್ಕಾರ ಕೊಡ್ತಾ ಇದೆ. ನೀವು ಕಲಿತು ಹೋದಂಥ ಆ ಶಾಲೆಯಲ್ಲಿ ಆ ಅವೇ ಬೆಂಚುಗಳಿವೆ, ನಾವು ರಿಪೇರಿ ಮಾಡಬೇಡ, ಅದನ್ನೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಅಷ್ಟೇ, ಅದು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಅದೇ ಗ್ರೌಂಡ್ನಲ್ಲಿ, ಅದೇ ಡೆಸ್ಕ್ನಲ್ಲಿ, ಅದೇ ಬೋರ್ಡ್ ಮೇಲೆ ಕಲಿತಂಥ ಮಕ್ಕಳು ಇವತ್ತು ಇಷ್ಟು ಸಕ್ಸಸ್ ಆಗಿದ್ದಾರೆ. ಆ ಸಕ್ಸಸ್ಸನ್ನು ನಿಮ್ಮ ಸ್ವಂತ ಮಕ್ಕಳಲ್ಲೂ ಕೂಡ ನೀವು ಕಾಣಬೇಕು. ಶಿಕ್ಷಣವನ್ನು ನಾವು ಕೊಡಿಸ್ತೀವಿ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು, ಭಾಳ ಖುಷಿ ಅನ್ನಿಸ್ತು. ಆದರೆ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ನೀವು ಕಲಿಸ್ರಿ. ಭಾಳಷ್ಟು ಮಾಡರ್ನೈಸೇಷನ್ ಅಂತೇಳಿ ನೀವು ಮಕ್ಕಳಿಗೆ ಕಲಿಸಬಾರ್ದು. ಯಾಕಂತ ಹೇಳಿದ್ರೆ ಇವತ್ತಿನ ವ್ಯವಸ್ಥೆ ಬಹಳಷ್ಟು ಹದಗೆಟ್ಟು ಹೋಗಿದೆ. ಆ ನಿಟ್ಟಿನಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನು, ಸಂಸ್ಕಾರಯುತವಂಥ ಸಂಸ್ಕೃತಿಯನ್ನು ಸಾಗಿಸುವಂಥ ವಾರಸುದಾರರು ನೀವಾಗ್ರಿ ಎನ್ನುವಂಥ ಒಂದು ಅಭಯವನ್ನು ನಾನಂತೂ ಕೊಡ್ತಾ, ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಿ ನಿಮ್ಮ ಕೊಟ್ಟ ಮನೆಗೂ ಮತ್ತು ನೀವು ಹುಟ್ಟಿದ ಮನೆಗೂ ಕೂಡ ಕೀರ್ತಿಯನ್ನು ನೀವು ತರುವಂಥವರಾಗ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಿಮ್ಮೆಲ್ಲರನ್ನು ನೋಡುವಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂಥ ನಿಮ್ಮ ಬ್ಯಾಚಿನ 2002, 2003 ಈ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅವ್ರ ಜೊತೆಗೆ ಬೆರೆತು, ನೀವು ಯಾರು ಗೊತ್ತೇ ಇರಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಗಳನ್ನು ನೋಡುವ, ನೀವು ಯಾವ್ಯಾವ ಹುದ್ದೆಗಳಲ್ಲಿ ಇದ್ದೀರಿ. ಕೆಲವೊಂದು ಜನ ಎಷ್ಟು ಚೆನ್ನಾಗಿ ಹೇಳಿದರು, ನಾನು ಹೌಸ್ ವೈಫ್ ಇದ್ದೀನಿ, ನಾನು ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಸರ್ವಿಸ್ ಮಾಡ್ತೀನಿ, ಕಾಯಕ ಏನೇ ಇರಲಿ, ಆದರೆ ನಿಮ್ಮ ಮನಸ್ಸು ಇದೆಯಲ್ಲ ಅದು ಬಹಳಷ್ಟು ಮಾಗಿದ ತುಂಬಿದ ಮನಸ್ಸು ಅಂತೇಳಿ ನನಗೆ ಅನಿಸುತ್ತೆ. ಅಂತ ಎಲ್ಲ ಮನಸ್ಸುಗಳನ್ನು ನಾನು ಯಾವತ್ತೂ ಕೂಡ ನಮ್ಮ ಶಾಲೆಗೆ, ನಿಮ್ಮ ಶಾಲೆಗೆ ಸ್ವಾಗತಿಸ್ತಾ ಇರ್ತೀನಿ.
ನೀವು ದಯಮಾಡಿ ಬಂದು ಸಲಹೆ ಸೂಚನೆಗಳನ್ನು ಕೊಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ಇಂಥ ಅವಕಾಶಕ್ಕಾಗಿ ತಮ್ಮೆಲ್ಲರನ್ನು ಮತ್ತೊಂದು ಸಾರಿ ಸ್ಮರಿಸುತ್ತಾ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಇಂದಿನ ಪರಿಶ್ರಮವನ್ನು ಎಳೆ ಎಳೆಯಾಗಿ ಬೀಚಿಟ್ಟಂತ ಮತ್ತು ನಮ್ಮ ಮೇಲಿನ ಅತೀವ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿ ನಮಗೆ ಶುಭ ಹಾರೈಸಿದ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಭಾಗವನ್ನು ತಲುಪಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಲು ಚಂದ್ರಶೇಖರ್ ಅವರನ್ನು ವೇದಿಕೆಗೆ ಕರೆಯುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗುರು ಯುತ ಗಣ್ಯರೇ, ನಮ್ಮ ಆರಾಧ್ಯ ಗುರುಗಳೇ, ಪ್ರೀತಿಯ ಸ್ನೇಹಿತರೆ ಹಾಗೂ ಉಪಸ್ಥಿತರೆಲ್ಲ ನಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಈ ಸ್ಮರಣೀಯ ಗುರುವಣ್ಣನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಹಕರಿಸಿರುವ ನಮ್ಮ ಅಪಾರ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿರುವ ಸಹಕರಿಸುವ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಕ್ಷಣದ ನಮ್ಮ ಅಪಾರ ಸಂತೋಷವನ್ನು ನೀಡುತ್ತದೆ. ಮೊದಲನೇದಾಗಿ ನಮ್ಮ ಆಹ್ವಾನ ಸ್ವೀಕರಿಸಿದ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮದ ಆಗಮಿಸಿದ ನಮ್ಮ ಪ್ರೀತಿಯ ಗುರುಗಳಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ವಿಜ್ಞಾನ ವಿಷಯದಲ್ಲಿ ನಮಗೆ ಜ್ಞಾನೋದಯ ಮಾಡಿದ ಶ್ರೀಮಾನ್ ಶ್ರೀ ಚನ್ನಬಸಪ್ಪ ಸರ್ ವಿಜ್ಞಾನ ಶಿಕ್ಷಕರು ನಮ್ಮ ಪಾಠಗಳನ್ನು ಚಿಂತನೆಗೆ ಬೆಳಕುತ್ತಂದ ಧನ್ಯವಾದಗಳು. ಸಮಾಜ ವಿಜ್ಞಾನ ವಿಷಯದ ಮೂಲಕ ಸಮಾಜ ಅರಿವು ದೃಷ್ಟಿಕೋನ ನೀಡಿದ ಎಸ್ ಪಿ ಚಂದ್ರಪ್ಪ ಸಮಾಜ ವಿಜ್ಞಾನ ಶಿಕ್ಷಕರು, ನಮ್ಮ ಮಾರ್ಗದರ್ಶಕರು ಸದಾ ನಮ್ಮ ಹೃದಯಪೂರ್ವಕ ಕೃತಜ್ಞತೆ. ಗಣಿತ ಕಠಿಣ ಸುಲಭಗೊಳಿಸಿದ ಆತ್ಮವಿಶ್ವಾಸ ಪೂರ್ಣದ ಎಸ್ ಆರ್ ಸುಧಾ ಮೇಡಮ್ ಅವರಿಗೂ ನಮ್ಮ ಶ್ರಮಕ್ಕೆ ನಮಸ್ಕಾರಗಳು. ಹಿಂದಿ ಭಾಷೆ ಮೂಲಕ ಸಂಸ್ಕೃತಿ ಅರಿವು ಮೂಡಿಸಿದ ಮಾನ್ಯ ಕೇವ ಸುಧಾ ಮೇಡಮ್ ಅವರಿಗೂ ನಮ್ಮ ಪ್ರೀತಿಯ ಪೂರ್ಣ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿ ಕ್ಷಣಕ್ಕೂ ಸಾಕ್ಷಾತ್ ಪ್ರಭು ಅನುಪಸ್ಥಿತಿಯಲ್ಲಿ ಅವರಿಗೂ ನಮಸ್ಕರಿಸುತ್ತಾ ಗಣಿತಶಾಸ್ತ್ರದಲ್ಲಿ ಶಿಸ್ತು ಹಾಗೂ ಸ್ಪಷ್ಟತೆ ಕಲಿಸಿದ ಮಾನ್ಯ ಶಿವಪ್ರಕಾಶ್ ಸರ್ ಅವರು ನನ್ನ ಹೃತ್ಪೂರ್ವಕ ಕೃತಜ್ಞತೆ. ಚಿತ್ರಕಲೆ ಸೌಜನ್ಯತೆ ಬೆಳೆಸಿರುವ LNT ಸರ್ ಅವರಿಗೂ ನನ್ನ ಕೃತಜ್ಞತೆ ನಮಸ್ಕಾರಗಳು. ಅವರ ಅನುಪಸ್ಥಿತಿ ಇದೇ ಸಂದರ್ಭದಲ್ಲಿ ಶಾಲೆಯ ದಿನಗಳಲ್ಲಿ ಸರಳ ನೆನಪುಗಳ ಭಾಗವಿರುವ ಪರಿಶ್ರಮ ಹಾಗೂ ಬದುಕಿನ ಪಾಠಗಳ ನಮಗೆ ಕಲಿಸಿದ ಮಾನ್ಯ ಮಂಜಮ್ಮ ಹಣ್ಣು ಮಾರುವ ಸರಳ ಜೀವನ ಮತ್ತು ಆತ್ಮಿಕ ವಿಷಯ ಗೌರವಪೂರ್ವಕವಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. ನಮ್ಮ ಜೀವನದಲ್ಲಿ ರೂಪಗೊಳಿಸುತ್ತಿರುವ ಆತ್ಮ ಪಾತ್ರವಹಿಸುವ ಎಲ್ಲ ಗುರುಗಳಿಗೂ ಶ್ರಮ, ತ್ಯಾಗ, ಆಶೀರ್ವಾದ ಎಲ್ಲರಿಗೂ ಸಾಧ್ಯವಾಗಿರಲಿಲ್ಲ. ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಸಂಘಟನೆಗಾರರು, ಬಳಗ, ಸಹಪಾಠಿಗಳು, ನಿರ್ವಹಣೆ ತಂಡಕ್ಕೆ ಸ್ವಯಂ ಸೇವಕರಾಗಿ ನೆರವು ಅಥವಾ ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೊನೆಯಲ್ಲಿ ಸ್ಮರಣೀಯ ಸಮಾರಂಭಕ್ಕೆ ಆಗಮಿಸಿದ ಸಂತೋಷವನ್ನು ಹೆಚ್ಚಿಸಿದ ಎಲ್ಲ ಗುರುಗಳಿಗೂ, ಅತಿಥಿಗಳಿಗೂ, ಸ್ನೇಹಿತರಿಗೂ ಮತ್ತು ಅಧ್ಯಕ್ಷರಿಗೂ ಹೃತ್ಪೂರ್ವಕ ವಂದನೆ ಅರ್ಪಣೆಯನ್ನು ಸಲ್ಲಿಸುತ್ತೇನೆ. ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಮುಂದಿನ ಕಾರ್ಯಕ್ರಮ ಗ್ರೂಪ್ ಫೋಟೋ ಇರ್ತದೆ. ದಯಮಾಡಿ ಎಲ್ಲರೂ ವೇದಿಕೆಗೆ ಬರಬೇಕು. ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ.
ಶ್ರಮಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.